ಸರ್ ನೀವು ಚಿತ್ರರಂಗ ಬಿಟ್ಟು ಮತ್ತೆ ರಾಜಕೀಯ ಅಥವಾ ಸಮಾಜ ಸೇವೆಯಲ್ಲಿ ನಿಮ್ಮೂರಲ್ಲಿ ಕೆಲಸ ಮಾಡಿದ್ರಲ್ವಾ? ಸರ್ ನಾನು ಅಲ್ಲಿರ್ಬೇಕಾದ್ರೆ ಡೈರಿನಲ್ಲಿ ನಮ್ಮೂರ್ ಶಾಲೆನಲ್ಲಿ ಇಬ್ಬರೇ ಮಾಸ್ಟ್ರು, 7 ಕ್ಲಾಸ್. ನಿಮ್ಮ ಊರಲ್ಲಿ ಮನೆ ಎಷ್ಟಿದೆ ಸರ್? 1 to 7 ಪಂಚಾಯತಿ. ಅದು ನಮ್ಮೂರ್ ಕಡಿಮೆ, 52 ಮನೆ. ಕೂಡುದಲ್ಲ, ನಾನು ಡೈರಿ ಸೆಕ್ರೆಟರಿ ಆಗಿರೋ ಊರು ನಾನು ಹೇಳ್ತಾ ಇದ್ದೆ. ನಮ್ಮೂರಲ್ಲಿ 52 ಮನೆ. ಆ ಊರಲ್ಲಿ ಅದು ದೊಡ್ಡದು ಪಂಚಾಯತಿ. ಅದು 1 to 7 ಸ್ಕೂಲ್. ಅದು ಇಬ್ಬರೇ ಮಾಸ್ಟ್ರು. ಏನ್ ಮಾಡ್ತೀರಿ ನೀವು? ನಾನ್ ಡೈರಿ ಸೆಕ್ರೆಟರಿ ಆಗಿದ್ದಾಗ ನೋಡ್ದೆ, ಓ ಇದಾಗಲ್ಲ ಕತೆ ಅಂತ ನಾನೇ ಪಾಠ ಮಾಡ್ತಾ ಇದ್ದೆ ಹೋಗಿ. ಹೌದಾ? 5 ವರ್ಷ ಪಾಠ ಮಾಡಿದ್ದೀನಿ, ಬೇರೆಯವ್ರನ್ನ ಅರೇಂಜ್ ಮಾಡಿ. ಅಲ್ಲ ಸರ್, ಗೌರ್ಮೆಂಟ್ ಸ್ಕೂಲ್. ಹೌದು, ಇಬ್ರು ಮಾಸ್ಟರ್ ಇದಾರೆ ಅಂತ ನೀವು ಪಾಠ ಮಾಡಿ? ಹೌದು, ಕ್ಲಾಸ್ ತಗೊಂತಾ ಇದ್ದೆ. ಅದ್ರ ಜೊತೆಗೆ TCH ಮಾಡಿರೋ ಇಬ್ಬರನ್ನ ಹಾಕೊಂಡೆ. ಅವ್ರು ಪಾಠ ಮಾಡೋಲ್ಲ, ಡಿಗ್ರಿ ಹೋಲ್ಡರ್ಸ್. PT ಟೀಚರ್ ಅಂತಂದೆ ಅಲ್ಗೊಬ್ಬರನ್ನ, ನಮ್ಮ ಹುಡ್ಗಾನೆ ಅವನು ಮಾಡೋದ್ ನೀನು ಅಂತ. ಅಲ್ಲೇ ನಮ್ಮ ಇದ್ರನ್ನೇ ಹುಡುಗ PT ಟೀಚರ್ ಆಗಿ ಮಾಡ್ದ. ಹಿಂದಿ ಮೇಡಮ್, ಒಂದ್ ಮೇಡಮ್ ಹಿಂದಿ ಮಾಡಿದ್ರು. ಈಗೆಲ್ಲ ಕೆಲಸ ಅಲ್ಲ ಅವ್ರು ಬಿಡಿ. ಆ ಮೇಡಮ್ 5 ವರ್ಷ ನಂಬರ್ 1 ಸ್ಕೂಲು ಆ ಲೆವೆಲ್ ತಂದ್ಬಿಟ್ಟೆ. ಗೌರ್ಮೆಂಟ್ ಸ್ಕೂಲ್? ಹೌದು, ಯೂನಿಯನ್ ಡೇ ಪ್ರತಿ ವರ್ಷ ಯೂನಿಯನ್ ಡೇ ಮಾಡಿಸ್ತಾ ಇದ್ದೆ. DDP ಇಂದ ಬರೋರೆಲ್ಲ ಬಂದು ಖುಷಿ ಅವ್ರಿಗೆಲ್ಲ, ಏನ್ ಈ ಮಟ್ಟಕ್ಕಿದೆ ಈ ಶಾಲೆ ಅಂತ. ನೀವ್ ಯಾವ್ದಕ್ಕನ ಹೋಗ್ರಿ, ತಾಲೂಕಲ್ಲಿ ಸ್ಪೋರ್ಟ್ಸ್ಗೆ ಹೋಗ್ತೀರಾ, ಏನಕ್ಕೆ ಹೋಗ್ತೀರಾ, ನಮ್ ಸ್ಕೂಲು ಆ ಮಟ್ಟಕ್ಕೆ ರೆಡಿ ಮಾಡಿಸಿದ್ದೆ. ಆಮೇಲೆ ಬಿಟ್ಟೆ, ಈಗ ಎಲ್ಲಿ ಹೋಗ್ತಾ ಇರ್ತೀನಿ. ಆಮೇಲೆ ಆಲೋಚನೆ ನಮ್ಮನ್ ಬಿಡ್ಲಿಲ್ಲ. ಸ್ಕೂಲ್ದೆಲ್ಲ ಅದ್ ಮಾಡ್ತಾ ಇದ್ದೆ. ಯಾರೇ ಕಷ್ಟ ಅಂತ ಬರ್ಲಿ, ಒಂದ್ ಪೊಲೀಸ್ ಸ್ಟೇಷನ್ ಅಂತ ಬರ್ಲಿ, ಇನ್ನೊಂದ್ ಮತ್ತೊಂದೆಲ್ಲ ಹೋಗ್ತಿದ್ದೆ. ಲೋನ್ಗಳು ಬರ್ಲಿ ಮಾಡಿಸ್ಕೊಡ್ತಾ ಇದ್ದೆ. ಇದೇ ಒಂದ್ ಕೆಲ್ಸ. ನಂಗಿಲ್ಲ, ನಮ್ಮ ಅಣ್ಣ ಮಾಡಿಸ್ಕೊಡೋ. ನಂಗೆ ನೋಡಿ, ನಮ್ಮ ಅಣ್ಣ ಅಕ್ಕ ತಂಗಿ ಎಲ್ಲ ಅವರೆಲ್ಲ ನಂಗೆ ಒಂಥರ ಪ್ರಾಣ ಇದ್ದಂಗೆ. ಅಷ್ಟು ಸಪೋರ್ಟ್ ಮಾಡ್ತಾರೆ ಅವರು. ಇನ್ನ ನನ್ನ ಹೆಂಡತಿ ಬೆನ್ನೆಲ್ಬೆ ಅವಳು. ಅವಳೇ ಮೇಯ್ನ್ ನಮ್ಮನ್ನ ಇಲ್ಲಿಗೆ ತರಕ್ ಕಾರಣ. ನನಗೆ 2 ಮಕ್ಕಳು, ಮಗಳು, ಒಬ್ಬ ಮಗ. ಮಗಳಿಲ್ಲ, ಬೆಂಗಳೂರಲ್ಲಿದ್ದಾಳೆ, ಮಗ ಇಲ್ಲೇ. ಅವನು ಆರಂಭ ಅಂತ ಒಂದು ಸಿನಿಮಾ ಬೇಡ ಅಂದ್ರು ಯಾರೋ ಡೈರೆಕ್ಟರ್ ಬಂದು, ಇಲ್ಲ ನಾನು ಮಾಡ್ಲೇಬೇಕು ನಿಮ್ ಮಗಂದು ಹಾಗೆ ಹೇಗೆ ಅಂತ ಕೂತ್ಕೊಂಡ್ರು. 20 ದಿನ ಬೆಳಿಗ್ಗೆ ಅದ್ರ ಅವ್ರದೇ ಕಾಟ. ಏನಪ್ಪಾ ಅಂದ್ರೆ ಇವನು ಮಾಡ್ತೀನಿ ಅಂದ್ಬಿಟ್ಟ. ಹಂಗಾಗಿ ಅವನ್ನ ಆರಂಭ ಅಂತ ಒಂದು ಸಿನಿಮಾ ಮಾಡ್ತೀವಿ. ಗುರು ಕಿರಣ್ ಸರ್ ಮ್ಯೂಸಿಕ್ ಮಾಡಿದ್ರು, ಚೆನ್ನಾಗಿತ್ತು ಸಿನಿಮಾ. ಅದೇನೋ ಸುಮಾರು ನೀವೇ ಪ್ರೊಡಕ್ಷನ್ ನೀವೇ ಮಾಡಿ? ಇಲ್ಲ ಸರ್, ಗಣೇಶ್ ಅಣ್ಣ ಅಂತ, ಡಿ ಗಣೇಶ್ ಅಣ್ಣ ಅಂತ ಅವ್ರು ಪ್ರೊಡ್ಯೂಸರ್ ಸರ್. ಅವ್ರು ಹಾಕಿದ್ ಮಾಡಿ ಸುಮ್ನೆ ನಾವ್ಯಾಕೆ ಅಂದ್ಕೋಬೇಕು. ಅದ್ ನನ್ನನ್ನ ಅಂತ ಬಿಂಬಿಸ್ಬಿಟ್ರಲ್ಲ. ಅವಾಗ 2 ವರ್ಷ ಕೆಲ್ಸ ಇಲ್ದಂಗ ಆಗೋಯ್ತು ನನಗೆ. ಪ್ರೊಡ್ಯೂಸರ್ಗೆ ಯಾರು ಕೆಲ್ಸ ಕೊಡ್ತಾರೆ? ಹಂಗ್ ಮಾಡಾಕಿಬಿಟ್ರು ನನ್ನ. ಆಮೇಲೆ ತಿರ್ಗಿ ಶುರು ಮಾಡಿದೆ. ಪರಿಸ್ಥಿತಿ ಆಗ್ತವೆ, ಏನು ಮಾಡಕ್ಕಲ್ಲ. ಊರಲ್ಲಿ ಅದೆಲ್ಲ ಮಾಡಿದೆ. ಊರಿಂದು ಸೆಳೆತ ಬಿಡಲ್ಲ ನಮ್ಮನ್ನ. ಒಂದ್ 8 ಸ್ಕೂಲ್ ಬುಕ್ ಕೊಡ್ತಾ ಇದ್ದೆ ಪ್ರತಿ ವರ್ಷ, ಎಕ್ಸೈಸ್ಗಳೆಲ್ಲ. ಅವಾಗ ಇನ್ನು ಸರ್ಕಾರ ಏನು ಕೊಡ್ತಿರ್ಲಿಲ್ಲ. ಬುಕ್ಸ್ ಕೊಡ್ತಾ ಇದ್ದೆ. ಕಷ್ಟ ಅಂತ ಬಂದವ್ರಿಗೆ ಓದಕ್ಕೆ, MA ಮಾಡ್ತಾ ಇರ್ತಕ್ಕಂಥವ್ರಿಗೆ ಇರ್ಬೋದು, ಡಿಗ್ರಿ ಮಾಡೋರ್ಗೆ ಬುಕ್ಸ್ ಬೇಕಾ, ಏನ್ ಬೇಕೆಲ್ಲ ಕೊಡಿಸ್ತಾ ಇದ್ದೆ. ನಮ್ ಕೈಲಾಗಿದ್ದು ಸಹ ಅದೇನು ಹೇಳ್ಕೊಳ್ಳೋದಲ್ಲ, ಅದೆಲ್ಲ ಹೇಳ್ಕೊಳ್ಳಬಾರ್ದು. ಸೊ ಹಂಗಾಗಿ ಮಾಡಿಸ್ದೆ. ಆಮೇಲೆ ಒಂದು ಥಾಟ್ ಬಂತು, ಅಲ್ಲಿ ಬಿಟ್ಬಿಟ್ಟು ನೋಡ್ದೆ, ಓ ನಾನು ಇಷ್ಟೆಲ್ಲ ದುಡಿತೀನಿ, 100 ರೂಪಾಯಿ ದುಡಿದ್ರೆ 10 ರೂಪಾಯಿ ಎತ್ತಿಟ್ರೆ ತಪ್ಪಲ್ಲ ಅಲ್ವಾ ಅಂತೇಳಿ ಸ್ಕೂಲ್ಗೆ ಸರಸ್ವತಿ ಸ್ಟ್ಯಾಚ್ಯೂ ಮಾಡಿಸಿ, ತಾಯಿ ಶಾರದಾ ಮಾತೆದು ದೇವಸ್ಥಾನ ಕಟ್ಸ್ಕೊಟ್ಟೆ. ಇಲ್ಲಿ ನಿಮ್ಮ ಕೊಡುಗಲ್ದಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರೇ ಉದ್ಘಾಟನೆ. ನಾವೆಲ್ಲ ಅವ್ರ ಆವರಣದಲ್ಲಿ ಮಾಡಿದ್ರ, ಗೌರ್ಮೆಂಟ್ ಸ್ಕೂಲ್ ಆವರಣದಲ್ಲಿ. ನಾವೆಲ್ಲ ಅವ್ರ ಫಾಲೋವರ್ಸೆ. ಅವಾಗ ನಮ್ ಲೂಸ್ ಮಾದನ್ ಕರೆಸ್ದೆ ಅಲ್ಲಿಗೆ. ಅವ್ರ ತಂದೆ ಸಿದ್ದರಾಜಣ್ಣ ಒಂದು ಕಂಪ್ಯೂಟರ್ ಕೊಟ್ರು ಅಲ್ಲಿಗೆ. ಅವಿನಾಶ್ ಸರ್ ಬಂದು ಅಂಧ ಮಕ್ಕಳಿಗೆ ಅಂತ ಹಾರ್ಮೋನಿಯಂ ಕೊಟ್ರು. ಅಲ್ಲಿ ದೊಡ್ಡ ಫಂಕ್ಷನ್ ಮಾಡಿದೆ. ದೊಡ್ಡ ಫಂಕ್ಷನ್ ಆಯ್ತು ಅದು. ಇಡೀ ಡಿಸ್ಟಿಕ್ ಅಲ್ಲಿ ಹೆಸರಾಯ್ತು ನನ್ಗೆ ಅವಾಗ. ಅಂದ್ರೆ ಇದು ಮಾಡಿದಾರೆ ಈ ಸ್ಕೂಲಲ್ಲಿ ಅಂತ ಬೇರೆ ಸ್ಕೂಲ್ಗಳಾಗ ಮಾಡಿದ್ರು. ಖುಷಿ ಆಯ್ತು ನನಗೆ. ನಾವ್ ಮಾಡಿದ ಕಷ್ಟ ಮಾಡಿದ್ರೆ. ಹೌದು, ಆ ಇನ್ಸ್ಪಿರೇಷನ್ ಅಲ್ಲಿ ನಾನು ಪಾಠ ಮಾಡ್ತಾ ಇದ್ದಂತ ಮಕ್ಳೆಲ್ಲ ಕೆಲ್ಸಕ್ಕೆ ಸೇರ್ಕೊಂಡ್ರ. ಅವ್ರು ಬಂದು ನನ್ಗೆ ಹೇಳಿ, ಸಾರ್ ನೀವಿನ್ ಕೊಡ್ಬೇಡಿ, ನಾವು ಕೊಡ್ತೀವಿ ಅಂತ. ನಿಮ್ಮ ಸ್ಟೂಡೆಂಟ್ಸ್? ಹೌದು, ಅವ್ರು ಬುಕ್ ಕೊಡಕ್ ಶುರು ಮಾಡಿದ್ರು. ನಾನ್ ಸ್ಟಾಪ್ ಮಾಡಿದೆ. ಆಮೇಲೆ ರಂಗನಾಥ್ ಅಂತ ಒಬ್ಬ ಹುಡುಗ ದೊಡ್ಡ ಯಾವುದೋ ಕಂಪ್ನಿಲಿ ಎದ್ರಲ್ಲ ಇದ್ದಾನೆ ಸರ್. ಇಡೀ ಸ್ಕೂಲ್ ಪೇಂಟಿಂಗ್ ಬರ್ಸಿ ಏನೇನ್ ಬೇಕು ಪ್ರತಿಯೊಂದು ಮಾಡ್ಕೊಟ್ಟಿದ್ದಾನೆ ಸರ್. ಸ್ಕೂಲ್. ಹೌದು, ಇವತ್ ಸ್ಕೂಲ್ ನೋಡ್ಬೇಕು ನೀವು, ಹಂಗಿದೆ. ಪಾರ್ಕ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಮಾಡಿಸಿದೀವಿ. ಯಾವ್ದೇನ್ ಇಂಥದ್ದು ಇಲ್ಲ ಅನ್ಕೂಡದಲ್ಲಿ ನಮ್ ಶಾಲೆನಲ್ಲಿ ಹಂಗ್ ಮಾಡಿ. ಇವತ್ತು ಕೂಡ ಮಾಸ್ಟರ್ ಫೋನ್ ಮಾಡ್ತಾರೆ ಮಕ್ಳಿಗೆಲ್ಲ, ಈ ಜೆರಾಕ್ಸ್ ಕೊಡ್ಬೇಕಲ್ಲ ಸರ್, ಕ್ವಶನ್ ಪೇಪರ್ಸ್ ಆನ್ಸರ್ ಎಲ್ಲ ಜೆರಾಕ್ಸ್ ಪೇಪರ್ ನಾನೇ ಕೊಡಿಸ್ತೀನಿ. ಫೋನ್ ಮಾಡ್ತಾರೆ, ಸರ್ ಬೇಕು ತಗೊಂಡೋಗಿ ಸರ್. ನಮ್ ಫ್ರೆಂಡ್ ಅಂಗಡಿಗೆ ಹೇಳ್ಬಿಟ್ರೆ ಮಧುಗಿರಿಗೆ ಆದಿಶೇಷ ಅಂತ ಕೊಟ್ಟು ಕಳಿಸ್ತಾರೆ ಪಾಪ. ಆಮೇಲೆ ನನ್ನ ಫ್ರೆಂಡ್ ಮುದ್ದು ಕೃಷ್ಣ ಅಂತಿಲ್ಲ, ಅಣ್ಣ ತಟ್ಟೆ ಬೇಕಲ್ಲ ಹೆಂಗ್ ಮಾಡ್ಲಿ ಅಂದೆ. ಮುದ್ದು ಕೃಷ್ಣ ಕೇಬಲ್ ಇದ್ರು, 100-250 ತಟ್ಟೆ, ಸ್ಟೀಲ್ ತಟ್ಟೆ ಎಲ್ಲ ಮಕ್ಳು ಊಟಕ್ಕೆ ಕೊಡ್ಸಿದ್ದು.
ಅವೆಲ್ಲ ನಿಮಗೆ ಸಾರ್ ಮಕ್ಕಳೇ ದೇವ್ರು ಒಂದು ಹೇಳ್ತೀನಿ ಕೇಳಿ, ನಾನು ಅದನ್ನೇ ಹೇಳ್ತೀನಿ, ದೇವಸ್ಥಾನಗಳಿಗೆ ಹೆವಿ ಬಂಡವಾಳ ಹಾಕ್ಬೇಡ್ರಪ್ಪ ಊರೊಳಗೆ. ಸುಮ್ಮನೆ 16 ದೇವಸ್ಥಾನ ಮಾಡ್ತಾರೆ, ನಮ್ಗೆ ಹಿಂಸೆ ಅದು. ನೀಲ್ 10,000 ಕೊಡಿ, ಅದಕ್ಕೆ 10 ಕೊಡಿ, ಅದಕ್ಕೆ 5 ಕೊಡಿ ಅಂತ. ಅದ್ರ ಬದಲು ಸ್ಕೂಲ್ ಮಾಡ್ಬಿಟ್ರೆ ಅವೇ ದೇವ್ರ ಮಕ್ಕಳು, ಅದು ನಮ್ಗೆ ಒಳ್ಳೇದಾಗ್ತದೆ ಸರ್. ದೇವಸ್ಥಾನ ಒಂದ್ಸಕ್ ಕೈ ಮುಗಿಯಕ್ ನಮ್ಗೆ ಸಾಕು. ದೇವ್ರು ಎಲ್ಲಿದ್ರೆ ಎಷ್ಟು ದೇವ್ರು ಮಾಡಿದ್ರೆ ಪೈಪೋಟಿ ಮೇಲೆ ದೇವ್ರು ಮಾಡ್ಬೇಕೆ, ನಮ್ದೊಂದಿರ್ಲಿ ನಮ್ದೊಂದಿರ್ಲಿ. ಊರು 1-2 ದೇವಸ್ಥಾನ 10 ದೇವಸ್ಥಾನ ಇರ್ತವೆ, ಏನ್ ಮಾಡೋದು? ಅದಕ್ಕೆ ನನ್ನ ಒಂದು ಥಾಟ್ ಏನಂದ್ರೆ ಮಕ್ಕಳು ಅಷ್ಟೇ. ನನಗೆ ಮಕ್ಕಳು ಒಂದ್ ಸ್ಕೂಲ್ ಕಟ್ಟಿದ್ರೆ ನನ್ಗೆ ಇನ್ನೂ ಆಸೆ ಇದೆ ಸರ್, ಅವ್ರಿಗೆಲ್ಲ ಡ್ರೆಸ್ ಕೊಡಿಸ್ಬೇಕು, ಎಲ್ಲ ಇದೆ. ನಮ್ ಕೈಲಿ ಇಲ್ಲ, ಅಷ್ಟೇ ಹಣ ಇದ್ದೀರ ಅದು ಮಾಡ್ಬಿಡಿ ಎಲ್ರಿಗೂ ವರ್ಷ ಯೂನಿಫಾರ್ಮ್ ಇಂದ ಹಿಡ್ದು ಮಾಡ್ಬಿಡಿ. ಈಗ ಸರ್ಕಾರ ಕೊಡ್ತಾ ಇದೆ ಬಿಡಿ, ಆ ತರದ ಒಂದು ಇದು ನನಗೆ ಇವತ್ತೂನು. ಈಗ್ಲೂ ಏನಾದ್ರು ಹೋದ್ರೆ ಸರಸ್ವತಿ ಪೂಜೆ ಅದ ಅವತ್ತಿನ ದಿನಕ್ಕೆ ನಾನು ಏನಾದ್ರು ಹೋಗ್ಬಿಟ್ರೆ ಊಟ ಅರೇಂಜ್ ಮಾಡ್ಬಿಡ್ತೀನಿ ಎಲ್ರಿಗೂ. ಬಿಸಿ ಊಟ ಸ್ಟಾಪ್ ಅಪ್ ಇವತ್ತು ನಂದು. ಅದೇ ಆತರ ಇದು ನಿಮ್ಗೆ ಹೆಂಗೆ ಬಂತು ಸರ್? ನಮ್ ತಂದೆ ತಾತನ ಕಾಲದಿಂದ ಅಷ್ಟೇ. ಈಗ ಎಲ್ಲರೂ ಬೆಳೆದ್ ಬಂದ ನಾನು. ಈಗ ಬಹಳಷ್ಟು ಜನ ಬಿಸ್ನೆಸ್ ಅದು ಇದ್ರೆ ಎಲ್ಲ ದುಡಿತಾರೆ, ಸರ್ ಕೊಡೋ ಬೇಕಲ್ಲ ಸರ್ ನೀವು. ನಿಮ್ಗೆ ಯಾಕೆ ನಮ್ಮ ಮನೆಗೆ ಅದು ಕಡ್ಡಿ ಇಲ್ವಲ್ಲ, ನನ್ನ ಹೆಂಡತಿ ಕೈ ಜೋಡಿಸ್ತಾರೆ, ಅದು ಮುಖ್ಯ. ನಮ್ಮ ಮನೆಯವ್ರು ಏನಾದ್ರು ಗಲಾಟೆ ಮಾಡಂಗಿದ್ರೆ ಏನ್ ಮಾಡಕ್ಕಾಗದ್ ನಾನು? ಅದೇ 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 ಪಾಪ ಅವಳ ಹತ್ರ ಇದೆಯೋ ಇಲ್ವೋ ಕೈ ಜೋಡಿಸ್ತಾರೆ, ಅದು ಬಹಳ ಮುಖ್ಯ ನಮ್ಗೆ. ನಿಮ್ಮ ಮನೆಯವ್ರ ಸಹಕಾರ ಇರೋದ್ರಿಂದ ಇದೀವಿ, ನೆಮ್ಮದಿ ಆಗಿದ್ವಿ ಸರ್. ಏನಿದೆಯೇನಿಲ್ವಾ ನೆಮ್ಮದಿ ಕೊಟ್ಟಿದ್ದಾನೆ ದೇವ್ರು, ಅಷ್ಟ್ ಸಾಕಲ್ಲ. ಆ ಮನೆ ಕಟ್ಟು ಈ ಮನೆ ಕಟ್ಟು, ಅಯ್ಯೋ ನಂಗಂತೂ ಹುಚ್ಚಿಡ್ದಂಗ ಆಗ್ತದ ನೋಡ್ತಾ ಇದ್ರೆ. ನಮ್ಮ ಹತ್ರ ಇಲ್ವಾ ಇಸ್ಕೋಣ, ಕೊಡ್ರಪ್ಪ ನಮ್ಗೆ ಅಂತೀವಿ. ಇಲ್ಲ ನಾ ಇಂಟ್ರೆಸ್ಟ್ ತಂದು ಮಾಡ್ತೀನಿ ಜೀವನ, ಆ ತರದ ಒಂದು ಇದು ನಮ್ದು. ನಮ್ ಕೈಲಾಗಿದ್ದು ಆಕ್ಟ್ ಮಾಡ್ತೀನಿ, ದುಡ್ಕಂತೀನಿ, ಕ್ಯಾರೆಕ್ಟರ್ಗಳು ಸಿಗ್ತಾವೆ, ತೊಂದ್ರೆ ಇಲ್ಲ. ನನ್ ಮಗ ಒಂಚೂರು ದುಡ್ಡು ಜೀವನ ನಡ್ಕೊಂಡು ಹೋದ್ರೆ ಸಾಕಲ್ಲ ಸರ್. ಆಡಂಬ್ರೆ ಹೆವಿ ಆಡಂಬ್ರೆ ಬೇಡ, ಅದಷ್ಟು ಕದೆ ಬಂತ ಓಕೆ ಅಂತ. ಸುಮ್ಮನೆ ಒಬ್ರು ತೊಂದ್ರೆ ಕೊಟ್ಟು ನಮ್ಗೆ ಯಾಕೆ ಬೇಕಂತ ಆತರ ನಮ್ದೊಂಥರ ಜೀವನ. ಏನ್ ಮಾಡಕ್ಕಾಗಲ್ಲ, ಎಲ್ರಿಗೂ ಅದು ಬರಲ್ಲ. ಅಲ್ಲಿಂದ ಸಂಘಕ್ಕೆ ನಮ್ದೊಂದು ಒಕ್ಕೂಟ, ನಮ್ಮ ಮ್ಯಾನೇಜರ್ ಅಸೋಸಿಯೇಷನ್ಗೆ, ನಿರ್ಮಾಣ ನಿರ್ವಾಹಕರ ಸಂಘ, ಈ ತರ 18 ಸಂಘ ಇದೆ ನಮ್ಗೆ. 18 ಸಂಘ ಇದೆ ನಮ್ಮಲ್ಲಿ. ಮೇಕಪ್ ಅಸೋಸಿಯೇಷನ್, ಕಾಸ್ಟ್ಯೂಮು, ಲೈಟ್ ಬಾಯ್ಸು, ಕಾರ್ಪೆಂಟರ್ಸು, ಪೇಂಟರ್ಸು, ಪ್ರತಿಯೊಂದು ಪೋಷಕ ಕಲಾವಿದ್ರು ಎಲ್ಲ ಇದಾರೆ ನಮ್ಮಲ್ಲಿ. ಎಲ್ಲ ಸೇರಿ ಒಂದು ಒಕ್ಕೂಟ. ಇದು ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಕಲಾವಿದರ ತಂತ್ರಜ್ಞರ ಒಕ್ಕೂಟ ನಮ್ದು. ಅದರ ಅಡಿಯಲ್ಲಿ ನಿಮ್ದು ನಿರ್ಮಾಣ ನಿರ್ವಾಹಕರ ಸಂಘ. ಅಲ್ಲಿ ಮೊದಲು ಅಶೋಕಣ್ಣವ್ರ ಅಧ್ಯಕ್ಷರಾಗಿದ್ರು ಅದಕ್ಕೆ. ಈಗ ನಮ್ಮ ಸೋಮಣ್ಣವ್ರು ಅಂತೇಳಿ, ಸೋಮಶೇಖರ್ ಅಂತ ನಮ್ಮ ಸಂಘದ ಅಧ್ಯಕ್ಷ, ಅಲ್ಲಿ ಅಧ್ಯಕ್ಷರು. 3,500 ಜನಕ್ಕೆ ನಮ್ ಸೋಮಣ್ಣನೇ ಅಧ್ಯಕ್ಷ. ಈಗ ಸಾರಾ ಗೋವಿಂದಣ್ಣವ್ರು ಇದಾರಲ್ಲ, ಅವ್ರ ಅಕ್ಕ ಅವ್ರ ಮಗ, ಅವ್ರನ್ನ ಮಾಡಿದೀವಿ ನಾವು. ನಾನು ನಮ್ಮ ಸಂಘದಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದೆ, ಅಧ್ಯಕ್ಷನಾಗಿದ್ದೆ ನಮ್ ಸಂಘಕ್ಕೆ. ಮ್ಯಾನೇಜರ್ಸ್ ಸಂಘಕ್ಕೆ ಒಕ್ಕೂಟಕ್ಕೆ ಉಪಾಧ್ಯಕ್ಷ ಆಗಿದ್ದೆ 3,500 ಜನದ್ದು. ಆಮೇಲೆ ಒಂದು 6 ರಾಜ್ಯಗಳಿಗೆ ರೆಪ್ರೆಸೆಂಟೇಟಿವ್ ಆಗಿ ಎಲ್ಲ ಐಫೆಕ್ಟ್ ಮೀಟಿಂಗ್ಗಳು ಹೋಗ್ತಾ ಇದ್ದೆ. ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಆಂಧ್ರ, ನಮ್ದು ಕರ್ನಾಟಕ. ಸರ್ ಈಗ ನನಗೆ ಈಗ ನೀವು ನಿರ್ಮಾಣ ನಿರ್ವಾಹಕರು ಅಂದ್ರೆ ಮ್ಯಾನೇಜರ್ಸ್, ಫಿಲಿಂ ಪ್ರೊಡಕ್ಷನ್ ಮ್ಯಾನೇಜರ್ಸ್. ಈ ಪ್ರೆಸೆಂಟ್ ಎಷ್ಟು ಜನ ಅದಾರ ಸರ್? 120 ಜನ. 120 ಜನ. ಅದರಲ್ಲಿ ಆಕ್ಟಿವ್ ಇರೋರು ಎಷ್ಟು ಜನ ಸರ್? ಒಂದು 50-60 ಜನ. 50 ಜನ ಆಕ್ಟಿವ್ ಇದಾರೆ. 50-60 ಜನ ಆಕ್ಟಿವ್. ಸಿನಿಮಾ ಇರ್ಬೇಕಲ್ಲ. ಇದರಲ್ಲಿ ನಿಮ್ದು ಒಂದು 30 ವರ್ಷದ ಅನುಭವ ಇದೆಯಾ? 30 ಅಲ್ಲಿ ಲೆಕ್ಕ ಹಾಕಿ 90ರಿಂದ ಅಂದ್ರೆ 36 ವರ್ಷಕ್ಕೆ ಬಂತು. 36 ವರ್ಷ. ಇದನ್ ಬಿಟ್ಟು ನೀವು ಕರ್ನಾಟಕ ಚಲನಚಿತ್ರ ಒಕ್ಕೂಟಕ್ಕೆ ಉಪಾಧ್ಯಕ್ಷರಾಗಿದ್ರಿ. ಒಂದು 6 ರಾಜ್ಯಗಳ ರೆಪ್ರೆಸೆಂಟ್. 6 ರಾಜ್ಯ. ಈಗ ಕರ್ನಾಟಕ ಚಲನಚಿತ್ರ ಒಕ್ಕೂಟ ಏನಿದೆಯಲ್ಲ ಸರ್, ಇದು ಗವರ್ಮೆಂಟ್ ಅಂಡರ್ ಬರುತ್ತಾ? ಇಲ್ಲ ಸರ್, ನಮ್ದೇ ಬೇರೆ, ಅದು ಲೇಬರ್ ಆಕ್ಟ್. ಈಗ ನಮ್ಮ ಸೋಮಣ್ಣ ಬಂದ್ಮೇಲೆ ತುಂಬಾನೇ ಇಂಪ್ರೂವ್ ಆಗೋಯ್ತು ಒಕ್ಕೂಟ. ನೋಡಕ್ಕೆ ಒಂದು ಅಂದ, ಬೇಕಾದ್ರೆ ಅವ್ರದ್ದು ಇಂಟರ್ವ್ಯೂ ಮಾಡ್ಬೋದು ನೀವು, ಬಹಳ ಫೇಮಸ್ ಆಗತ್ತೆ ನಿಮ್ಗೆ. ಆಚೆ ಕಡೆಯಿಂದ ಎಲ್ಲ ಮಾಡ್ಬಿಟ್ಟು ಆಫೀಸ್ ಎಲ್ಲ ಅವನ್ನ ಮಾಡಿದ್ರೆ ಕಾರ್ಮಿಕರ ಬಗ್ಗೆ ನೋಡಿ. ಲೇಬರ್ ಕಾರ್ಡ್ ಇರಲಿಲ್ಲ, ನಮ್ಗೆಲ್ಲ ಮಾಡಿಸ್ಕೊಟ್ಟ ಪಾಪ. ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಈಗ ಡಿಸ್ಪೆನ್ಸರಿ ಮಾಡ್ತಾನೆ, ಹಾಸ್ಪಿಟ್ಲ್ ಎಲ್ಲ ಮಾಡ್ತಾ ಇದಾರೆ. ಅಧ್ಯಕ್ಷರಾದ್ಮೇಲೆ ಅಮ್ಮನವರು ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಅಂದ್ರೆ ನಾವು ಅವ್ರ ಜೊತೆ ಇರ್ತೀವಿ ಯಾವಾಗ್ಲೂ. ಆಯ್ತು ಸರ್. ಈಗ ಫಿಲಿಂ ನಿಮ್ಮ ಒಕ್ಕೂಟಕ್ಕೆ
ಸರ್ಕಾರದಿಂದ ಏನೇನ್ ನೆರವು ಸಿಗ್ತಾ ಇದೆ? ಸರ್ ನಮ್ಮಲ್ಲಿ ಈಗ ಅಕಾಡೆಮಿ ಅಂತ ಮಾಡಿದ್ದಾರೆ, ಸಿನಿಮಾ ಅಕಾಡೆಮಿ. ಸಾಧು ಕೋಕಿಲ್ ಅವರ ಅಧ್ಯಕ್ಷರು. ಹಾ. ನಮ್ಮಲ್ಲಿ ಯಾರಿಗಾದ್ರೂ ಹುಷಾರಿಲ್ದಾಗ ಆಗೋಯ್ತು, ಹಾಸ್ಪಿಟ್ಲ್ ಆಯ್ತು, ಇನ್ನೊಂದು ಮತ್ತೊಂದು ಆದಾಗ ಬಿಲ್ಲುಗಳು ಕೊಟ್ರೆ ದುಡ್ಡು ಬರುತ್ತೆ ನಮ್ಗೆ. ಗೌರ್ಮೆಂಟ್. ಹೌದು. ಅಂದ್ರೆ ESI ಅಂಡರಲ್ಲಿ ಬರುತ್ತೆ ಸರ್? ಅಲ್ಲ ಸರ್, ನಮ್ಮದು CSI, ಅದು ಬೇರೆ ಇದೆ, ಅದೇ ಹೇಳ್ತೀನಿ. ಸೊ ಇಲ್ಲಿ ಅಕಾಡೆಮಿಯಿಂದ ಆ ದುಡ್ಡು ಬರುತ್ತೆ ನಮ್ಗೆ. ಅದ್ರನ್ನೆಲ್ಲ ನಮ್ಮ ಅಧ್ಯಕ್ಷ ಇದಾರಲ್ಲ ಸೋಮಣ್ಣರು, ಅವರೇ ಮಾಡ್ಸೋದು. ಈಗ ಯಾರ ಅಧ್ಯಕ್ಷ? ಇವರು ಈಗ ಸೋಮಣ್ಣ ಅವರ ಇದರಿಂದ ಅದು ಬಂತ? ಅದು ಮೊದ್ಲಿಂದ ಇಲ್ಲ ಮೊದ್ಲಿತ್ತು. ಈಗ ಸೋಮಣ್ಣವ್ರು ಬಂದ್ಮೇಲೆ 1.5 ಲಕ್ಷ ಆಯ್ತು. ಮೊದ್ಲು 75 ಇತ್ತು. ಇವರು ಫಲಾನುಭವಿಗಳಿಗೆ ಸಿಗ್ತಾ ಇದೆ ಇವಾಗ. ಆಮೇಲೆ ಇವ್ರಿಗೆ ಸಾಧುವರಿಗೆಲ್ಲ ಹೇಳಿ 1.5 ಲಕ್ಷ ಮಾಡಿಸಿದ್ದಾರೆ. ನಿಮ್ಗೆ 2 ಲಕ್ಷ 3 ಲಕ್ಷ ಬಿಲ್ ಆದ್ರೆ 1.5 ಬಂದ್ಬಿಡುತ್ತೆ. ಹಾಗೆ ಆ ರೀತಿ ಇದೆ. ಮತ್ತೆ ಈಗ ನಮ್ಗೆ ಸಿನಿಮಾ ಸಬ್ಸಿಡಿ ಬಗ್ಗೆ ಹೇಳಿ ಸರ್. ಅದು ಆಮೇಲೆ ನಮ್ಗೆ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಮ್ದು CSI ಅಂತ. CSI ಸೆಂಟ್ರಲ್ ಗೌರ್ಮೆಂಟ್ ಏನೋ ಇದೆ ಚಿಕಿತ್ಸೆ. ಹೌದು. ESI ಟೈಪ್. CSI ಅಲ್ಲಿ 5 ಕಾಯಿಲೆಗೆ ನಮ್ಗೆ 1.5 ಲಕ್ಷ 1.40 ಫ್ರೀ ಅಲ್ಲಿ ಸಿನಿಮಾ ಕಾರ್ಮಿಕರಿಗೆ. ಹೌದು, ಎಲ್ಲರಿಗೂ ಬರ್ತದೆ. ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಆಮೇಲೆ ಹಾರ್ಟು, ಲಿಡ್ನಿ, ಕಿವರು, ಮೆದ್ಲು, ಇವಕ್ಕೆಲ್ಲ ಒಂದು 5ಕ್ಕೆ ಅಷ್ಟು ದುಡ್ಡು ಬರುತ್ತೆ. ಅಷ್ಟೊಂದ್ರೆ ಸಿನಿಮಾ ಕಾರ್ಮಿಕರು ಅಂದ್ರೆ ಎಲ್ಲರೂ. ಹೌದು, ಕಾರ್ಡ್ ಇರೋಂತ ಇರೋರು ಎಲ್ಲರೂ ಅಲ್ಲ. ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಜೂನಿಯರ್ ಆರ್ಟಿಸ್ಟ್ ಇದಾರೆ, ಮೈಸೂರಲ್ಲಿ ಇದಾರೆ, ಇಲ್ಲೂ ಇದಾರೆ. ಅವ್ರು ಕಾರ್ಡ್ ಮಾಡಿಸ್ಕೊಂಡು ಕಾರ್ಡ್ ಇದ್ರೆ ಅವ್ರಿಗೆ ಕಲಾವಿದರ ಸಂಘ. ಆ ಕಾರ್ಡ್ ಇದ್ರೆ ಆ ಸೌಲಭ್ಯ ಸಿಗುತ್ತೆ. ಹೌದು. ಆಮೇಲೆ ಪ್ರತಿ ಗುರುವಾರ ಡಾಕ್ಟರ್ ಬರ್ತಾನೆ, ಪ್ರತಿ ತರ್ಷ ನಮ್ಮಲ್ಲಿ ಡಾಕ್ಟರ್ ಬರ್ತಾನೆ. ಏನ್ ಬೇಕಾದ್ರೂ ಟ್ರೀಟ್ಮೆಂಟ್ ಫ್ರೀ. ಎಲ್ಲಿಗೆ ಬರ್ತಾರೆ ಸರ್? ನಮ್ಮ ಆಫೀಸ್ ಬರ್ತಾರೆ, ನಿಮ್ಮ ಒಕ್ಕೂಟಕ್ಕೆ ಒಕ್ಕೂಟದ ಆಫೀಸಿಗೆ. ಅದಕ್ಕೆ ಈಗ ನಮ್ಮ ಸೋಮಣ್ಣವರು ಅಧ್ಯಕ್ಷರು ಇಲ್ಲೇ ಡಿಸ್ಪೆನ್ಸರಿ ಮಾಡ್ಬೇಕು ಅಂತೇಳಿ ಶೋಭಾ ಕರಂದಾಜೆ ಮೇಡಮ್ ಅವ್ರು ಲೇಬರ್ ಮಿನಿಸ್ಟ್ರು ಭೇಟಿ ಮಾಡಿ ಎಲ್ಲಾರನ್ನು, ಕಮಿಷನ್ ಭೇಟಿ ಮಾಡಿ, ಹೆಲ್ತ್ ಕಮಿಷನರ್ ನಮ್ಮ ಮಾಡಿ ಇವಾಗ ಅಲ್ಲೇ ಡಿಸ್ಪೆನ್ಸರಿ ಮಾಡ್ತಾ ಇದಾರೆ. ಎಲ್ಲಿ? ನಿಮ್ಮ ಒಕ್ಕೂಟದಲ್ಲಿ ಹಾಸ್ಪಿಟಲ್. ಡಿಸ್ಪೆನ್ಸರಿ ಅಂದ್ರೆ ಹಾಸ್ಪಿಟಲ್. ಬೆಳಿಗ್ಗೆ ಸಾಯಂಕಾಲದವರೆಗೂ ನಿಮ್ಗೆ ಫ್ರೀ ಸಿಗುತ್ತೆ. ಈಗ ನೀವು ಮತ್ತೆ ಕಾರ್ಮಿಕರಿಗೆ ಎಲ್ಲರಿಗೂ ಕರೆ ಕೊಡ್ಬೇಕು, ನೀವೆಲ್ಲ ಕಾರ್ಡ್ ತಗೊಳ್ರಿ. ಫಸ್ಟ್ ತಗೊಂಡಿದಾರಲ್ಲ CSI ಕಾರ್ಡ್. ಆಯ್ತು ಸರ್. ನೀವು ಯೂನಿಯನ್ ಅಷ್ಟು ಜನ ಇನ್ನೂ ತಗೊಂಡಿರಲ್ಲ. ಯಾಕೆ ತಗೊಂಡಿಲ್ಲ? ಎಲ್ಲ ತಗೊಂಡಿದ್ದಾರೆ CSI ಕಾರ್ಡ್. ನಿಮ್ ಕಾರ್ಡ್ ಹಾಕ್ತಿದಂಗೆ CSI ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಡ್ತೀವಿ ನಾವು. ಮೆಂಬರ್ ಕಾರ್ಡ್ ತಗೊಂಡಿಲ್ಲ. ಮೆಂಬರ್ ಕಾರ್ಡ್ ನಾವು ಕೊಡಲ್ವೇ? ಅವ್ರಿಗಿಲ್ಲ ಅಷ್ಟೇ, ನಾವೇನ್ ಮಾಡೋಣ? ಅದನ್ನ ಸರ್ ಹಂಗಾಗಲ್ಲ ಸರ್. ಏಜ್ ಆಗೋ ನಿಮ್ಗೆ ಕೊಡಕ್ ಆಗ್ತ ನಾವು? ಏಜ್ ಅದಕ್ಕೊಂದು ಏಜ್ ಇರುತ್ತೆ. ನಮ್ಮಲ್ಲಿ ನೋಡಿ 30ರೊಳಗೆ ನಾವು ಅಷ್ಟರ ಮೇಲೆ ಕೊಡಲ್ಲ. ಈಗ ನಾನು ರಿಟೈರ್ಡ್ 6 ಲಕ್ಷ ಬರುತ್ತೆ. ಯಾವ್ದ್ರ? ಅದ್ ನಾವು ಮಾಡ್ಕೊಂಡಿರೋದು. ತಿಂಗಳು ಚಂದ ಕಟ್ಕೊಂತೀವಿ. ಹೀಗೆ ಒಂದ್ ಹೊಸ ಸಿನಿಮಾ ಆದ್ರೆ 3,000 ದುಡ್ಡು ಕಟ್ತೀವಿ. ಈ ತರ ದುಡ್ಡು ಸೇರ್ಸದ್ ನಾವು ಒಕ್ಕೂಟಕ್ಕೆ ಸೇರಿಸಿ. ಒಕ್ಕೂಟ ಅಲ್ಲ ಸಾರಿ, ನಮ್ ಸಂಘ. ನಿಮ್ದು ನಿರ್ಮಾಣ ಒಕ್ಕೂಟದಿಂದ 50,000 ಕೊಡ್ತಾರೆ ಎಲ್ರಿಗೂ. ಅಲ್ಲ, ನಾವಲ್ಲಿ ಯಾರು ಕ್ಷೇಮ ನಿಧಿ ಕಟ್ಟಿರ್ತೀವಿ ನಮ್ಮ ಈ ಕುಚ್ಚಪ್ಪ ಅವ್ರಿಗೆ ಮಾತ್ರ ಕೊಡ್ತಾರೆ. ಯಾರು ಕ್ಷೇಮ ನಿಧಿ ಕಟ್ಟಿರ್ತೀವಿ ನಾವು ಅವ್ರಿಗೆ 50,000 ರೂಪಾಯಿ ಕೊಡ್ತಾರೆ ರಿಟೈರ್ಡ್ ಆದಾಗ. ಒಕ್ಕೂಟದಿಂದ ಅಥವಾ ಸತ್ರ ಒಕ್ಕೂಟದಿಂದ 50. ಅವ್ರವ್ರ ಸಂಘದಲ್ಲಿ ಏನ್ ಮಾಡ್ಕೊಂಡಿರ್ತಾರ ಆ ದುಡ್ಡು ಅವ್ರು. ಓ, ಈ ತರ ಅದು ಅವ್ರವ್ರ ಸೇಫ್ಟಿಗೆ ನೀವು ಮಾಡ್ಕೊಂಡಿರೋದು. ಸರ್ಕಾರದಿಂದ ಏನ್ ಬರಲ್ಲ? ಇಲ್ಲ ಸರ್. ಅದೇ ಹೇಳ್ದಲ್ಲ ಅಕಾಡೆಮಿಯಿಂದ. ಆಮೇಲೆ ಮೊನ್ನೆ ಪಾಪ ಕರೋನಾದಲ್ಲಿ 3,000 ಕೊಟ್ರು, ಕೂಪನ್ಗಳು ಕೊಟ್ರು, ಎಲ್ಲ ಮಾಡ್ತಾರೆ. ಇಲ್ಲ ಅಂತ ಈಗ ಓಡಾಡಿ ಮಾಡಿಸ್ತಾ ಇದೀವೆಲ್ಲ. ಈಗ ಕಲಾವಿದರು ಇದಾರೆ, ಎಷ್ಟು ಜನ ಕಾರ್ಡೇ ತಗೊಂಡಿರಲ್ಲ, ಸುಮ್ನೆ ಆಕ್ಟಿಂಗ್ ಮಾಡ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ ಸರ್. ಅವ್ರಿಗೆ ಏನಾದ್ರೂ ಏನ್ ಮಾಡೋದು? ಏನು ಸಿಗಲ್ಲ. ಮತ್ತೆ ಅವ್ರಿಗೆ ನೀವ್ ಹೇಳೋದು ಕಾರ್ಡ್ ತಗೊಳ್ಳಿ ಅಂತ ಹೇಳಿರ್ತಾರೆ. ಕಲಾವಿದ್ರು ಕಾರ್ಡ್ ತಗೊಳ್ಳಿ, ಜೂನಿಯರ್ ಆರ್ಟಿಸ್ಟ್ ಜೂನಿಯರ್ ಕಾರ್ಡ್ ತಗೋಬೇಕು, ಹಿರಿಯ ಕಲಾವಿದ್ರು ಹಿರಿಯ ಅವ್ರು ಅಲ್ಲಿ ದೊಡ್ಡ ಇದ ನಮಗ್ ಬರಲ್ಲ ಬಿಡಿ. ನಿಮ್ಮ ಬರಲ್ಲ ಅವ್ರು. ನಮ್ದೇ ಪೋಷಕ ಕಲಾವಿದ್ರು. ನಮ್ಗೆಲ್ಲ ಮಾತೃ ಸಂಸ್ಥೆ ವಾಣಿಜ್ಯ ಮಂಡಳಿ, ಜಯಮಾಲ ಮೇಡಮ್ ಅಧ್ಯಕ್ಷ. ಹಂಗಾಗಿ ಏನೋ ಒಂದು ನಡ್ಕೊಂಡು ಹೋಗ್ತಾ ಇದೆ. ಈಗ ಇಂಡಸ್ಟ್ರಿ ಕಡಿಮೆ ಆಗ್ಬಿಟ್ಟಿದೆ, ಫಿಲಂ ನೋಡೋರಿಲ್ಲ ಜನ, ಮೆಟ್ಲೆ ಹತ್ತುತ್ತಿಲ್ಲ. ಏನ್ ಮಾಡೋದು? ಯಾವ್ದೋ ಒಂದು ಸಿನಿಮಾ ಓಡ್ತಾ ಇದೆ, ಎಲ್ಲ ಓಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಈಗ ನಿಮ್ಮ ಅನುಭವದ ಪ್ರಕಾರ ಹೇಳಿ ಸರ್. ಈಗ ಫಸ್ಟ್ ಸಿನಿಮಾ ಅಂದ್ರೆ ಭಯಂಕರ ಕ್ರೇಜ್ ಇತ್ತು. ಹೌದು. ಇತ್ತೀಚೆಗೆ ಇಲ್ಲೇ ಅಲ್ಲ. ಹೌದು, ಮೊಬೈಲ್ ಜೀರೋ ಆಗ್ಬಿಟ್ಟಿದೆ. ಹೌದು, ಮೊಬೈಲ್ಸ್ ಬಂತು. ಕಾರಣ ಏನು? ಕಾರಣ ಹೇಳ್ತಾ ಇದೀನಲ್ಲ ನಿಮ್ಗೆ, ಡಿಜಿಟಲ್ ಆಯ್ತು, ಮೊಬೈಲ್ಗಳು ಬಂತು. ಇವಾಗ ನೀವೇ ನೋಡ್ರಿ, ಮೊಬೈಲ್ ಅಲ್ಲಿ ಶೂಟ್ ಮಾಡ್ತೀರಿ. ಏನ್ ಮಾಡೋದು ನಾವು? ಕ್ಯಾಮ್ರಾ ಇಲ್ಲ. ಹಂಗಾಗಿ ಯಾವಾಗ ನೀವು ಮೊಬೈಲ್ ಅಲ್ಲೇ ಈ OTT ಅಂತೆ ಇನ್ನೊಂದು ಅಮೆಜಾನ್ ಎಲ್ಲ ಬಂತು, ಮನೆಗೆ ನೋಡೋದ್ ಬಿಡು, ಎಲ್ಲ ಮೊಬೈಲ್ ಅಲ್ಲಿ ಸಿನಿಮಾ ನೋಡ್ಕೊಂಡು. ಅದೇ ಕಾರಣ.
ಮತ್ತೆ ಕಾಂತಾರ ಎಲ್ಲ ಚೆನ್ನಾಗಿ ಹೋಗ್ತಲ್ಲ ಸರ್. ಸರ್ ಒಂದ್ ಸಿನಿಮಾ ಎಲ್ಲಾ ದುನಿಯಾ ಆಗಲ್ವಲ್ಲ ಸರ್, ಎಲ್ಲಾ ಮುಂಗಾರು ಮಳೆ ಆಗಲ್ವಲ್ಲ. ಅದೇ ಪರಸೀಮಿ ಎಂದು ಅದು ಕಾಂತಾರ ಸೂಪರ್ ಹಿಟ್ ಆಗಿ ಹೋಗ್ಬೋದು. ಹೌದು ಸರ್, ಅದಕ್ಕೆ ಕಾಯ್ಬೇಕು ಜನ. ಆ ತರ ಸಿನಿಮಾ ಹೋಗ್ತವೆ. ಇವಾಗ ಸೂ ಫ್ರಮ್ಸೋ ಯಾರು ಹೋಗ್ಲಿಲ್ವಾ, ಅದು ಚೆನ್ನಾಗಿ ಓಡ್ತದೆ, ಚೆನ್ನಾಗಿ ಓಡ್ ಸಿನಿಮಾ. ಈ ಗ್ರಾಮಾಯಣ ಪರವಾಗಿಲ್ಲ, ಗ್ರಾಮಾಯಣ ಓಡ್ತಾ ಇದೆ. ಹಿಂಗೆ ಕಂಟೆಂಟ್ ಚೆನ್ನಾಗಿರ್ಬೇಕು. ಕಂಟೆಂಟ್ ಇದ್ರೂ ನೋಡ್ಬೇಕಲ್ಲ ಸರ್, ಅದು ಬಂದಿರೋದು ಈಗ. ಹೊಸಬ್ರು ಅಂತಿದ್ದಂಗೆ ಪಾಪ ಹೊಸಬ್ರು ಅಂತಿದ್ದಂಗೆ ಬರೋದೇ ಇಲ್ವೇ, ಅದು ಮೇಯ್ನ್ ನಮ್ಗೆ ಹೊಡೆತ ಬೀಳ್ತಾ ಇರೋದು. ನೋಡ್ಬೇಕು ಸಿನಿಮಾ ಜನ ನೋಡಿ. ಆಂಧ್ರ ತಮಿಳ್ನಾಡಿನಲ್ಲಿ ನೋಡ್ದಂಗೆ ನಮ್ಮಲ್ಲಿ ನೋಡೋದು. ಅಲ್ಲೂ ಇವಾಗ ಕಡಿಮೆ ಆಗಿದೆ, ಅಲ್ಲೂ ಕಡಿಮೆ. ಹಳೆ ಪರ್ಸೆಂಟೇಜ್ ನೋಡಿದ್ರೆ ಇವಾಗ ಆಂಧ್ರ ಅವ್ರಿಗೆ ಸಿನಿಮಾ ಅಂದ್ರೆ ಜೀವ. ಒಳ್ಳೊಳ್ಳೆ ಕಂಟೆಂಟ್ ಇರೋವೆಲ್ಲ ನೋಡ್ತಾರೆ, ಕೆಲವು ನೋಡಲ್ಲ. ಏನ್ ಮಾಡಕ. ನಿಮ್ಗೆ ಆಂಧ್ರದಲ್ಲಿ ಸರ್ ಅಲ್ಲಿ ಒಂದು ಅವ್ರದ್ದೊಂದು ಪದ್ಧತಿ ಇದೆ, ಯಾರೇ ಮನೆಗೆ ನಟರು ಬಂದ್ರು ಒಂದು ಸಿನಿಮಾ ತೋರಿಸ್ತಾರ. ಅದಿತ್ತು ಈಗೆಲ್ಲ ಅದು ಹೋಗ್ತಾ ಇದೆ ಪಾಪ. ಅವ್ರಿಗೂ ಕಷ್ಟವೇ, ನಮ್ಮಲ್ಲೂ ಕಷ್ಟ ಆಗ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ಜನ ನೋಡ್ಬೇಕು, ನಾವು ಉಳ್ಕೋಬೇಕು ಅಷ್ಟೇ. ಜನಗಳನ್ನ ಕೇಳೋದೇ ಅದ್, ನಾವು ನೋಡ್ರಪ್ಪ ಅದ್ ಸಿನಿಮಾನ, ನೀವು ನೋಡಿದ್ರೆ ನಮಗ್ ಜೀವನ ಸಾವಿರಾರು ಜನಕ್ಕೆ ಅಷ್ಟೇ. ಈಗ ಸಿನಿಮಾ ಸರ್, ಈ ಪ್ರೆಸೆಂಟ್ ಸಿನಿಮಾ ಪ್ರೊಡ್ಯೂಸರ್ ಬಂದು ಪ್ರೊಡ್ಯೂಸ್ ಮಾಡಿ ಒಂದು ಸಿನಿಮಾ ತೆಗಿತಾರೆ, ಅವರಿಗೆ ರೆವಿನ್ಯೂ ಯಾವ ಕಡೆಯಿಂದ ಬರ್ತಾ ಇದೆ? ಎಲ್ಲಿಂದನೂ ಬರಲ್ಲ ಸರ್, ಲಾಸ್ ಅಷ್ಟೇ ಪಾಪ. ಎಲ್ಲಿಂದ ಬರುತ್ತೆ ಅವ್ರಿಗೆ? ಸಬ್ಸಿಡಿ ಎಷ್ಟು ಬರುತ್ತೆ ನಿಮ್ಗೆ? 10 ಲಕ್ಷ ಕೊಡ್ತಾರೆ. 10 ಲಕ್ಷ ಎಷ್ಟು ಜನಕ್ಕೆ ಕೊಡ್ತಾರೆ? 100-125 ಸಿನಿಮಾ ಕೊಡ್ಬೋದು. ನೀವು 300 ಸಿನಿಮಾ ಆಗಿರುತ್ತಲ್ಲ ವರ್ಷದಲ್ಲಿ, ಅದ್ರಲ್ಲಿ ಆಯ್ಕೆ ಮಾಡ್ತಾರೆ, ಇರೋ ಓದ್ತೆ ಅಷ್ಟೇ. 10 ಲಕ್ಷ ಯಾವ ಮೂಲ್ಗೆ ಅವ್ರಿಗೆ? ಸಬ್ಸಿಡಿ 10 ಲಕ್ಷ ತಗೊಂಡು ಏನ್ ಸರ್ ಮಾಡ್ತಾರೆ? ಈ ತರದ್ದೆಲ್ಲ ಇದೆ ಪ್ರಾಬ್ಲಮ್. ಏನು ಮಾಡಕ್ಕಾಗಲ್ಲ ಪಾಪ. ಏನೋ ಸರ್ಕಾರ ಕೊಡ್ತಾ ಇದೆ, ಇಲ್ಲ ಅಂತಲ್ಲ. ಅದು ಅದೇ ಪಾಪ ಕಷ್ಟದಲ್ಲಿರೋ ಏನೋ ಸದ್ಯಕ್ಕೆ ಒಂದ್ ಸ್ವಲ್ಪ ಆಗುತ್ತಾ ಹೋಗ ಅಷ್ಟೇ ಸರ್. ಸಿನಿಮಾ ಪಾಪ ತುಂಬಾ ಜನ ಲಾಸ್ ಆಗ್ತಾರೆ. ಅನ್ನದಾತರು ಉಳ್ಕೊಂಡ್ರೆ ನಾವು, ಅನ್ನದಾತರು ಬರ್ಬೇಕು, ಅವರೇ ಮೇನ್ ನಮ್ಮ. ಹೌದು, ಅವ್ರು ಕೆಲ್ಸ ಕೊಟ್ರೆ ನಮ್ಗೆ ಅಲ್ವಾ ಸರ್. ಈಗ ನೀವು ನೋಡ್ದಂಗೆ ಗಾಂಧಿನಗರದಲ್ಲಿ ಹಳೆ ಪ್ರೊಡ್ಯೂಸರ್, ಅವತ್ತಿನ ಪ್ರೊಡ್ಯೂಸರ್ಗಳು ಇವತ್ತು ಫಿಲ್ಮ್ ಇಲ್ಲ ಸರ್. ಯಾರಿದ್ದಾರೆ? ಯಾರು ಇಲ್ಲ. ಎಲ್ಲ ಸಂಸ್ಥೆಗಳು ಸುಮ್ಮನೆ ಆಗ್ಬಿಟ್ರು. ಸುಮ್ಮನೆ ಅದೇ ಇದೆಲ್ಲ ಬಂದ್ಮೇಲೆ, ಡಿಜಿಟಲ್ ಆಗೋದ್ಮೇಲೆ, ಆಮೇಲೆ ಇದೆಲ್ಲ ಬಂತಲ್ಲ ಸರ್, ಸ್ಕ್ರಾಬಲ್ಲು ಇದೆಲ್ಲ ಬರ್ತಾ ಇದೆಯಲ್ಲ, ಅದೆಲ್ಲ ಬಂದ್ಮೇಲೆ ಎಲ್ಲಿ ಸರ್ ಯಾರು ಅಲ್ಲಿಂದಾನೇ ಫೀಡ್ ಮಾಡ್ಬಿಡ್ತಾರೆ ಎಲ್ಲ. ಹಂಗಾಗಿ ಡಿಸ್ಟ್ರಿಬ್ಯೂಷನ್ ಆಫೀಸ್ಗಳು ಹೊರಟೋಯ್ತು. ಹೆಚ್ಚಿಗೆ ಇದಾವೆ, ಕೆಲವು ಇದಾರೆ ಪಾಪ, ಇನ್ನು ಉಳಿಸ್ಕೊಂಡು ಮಾಡ್ತಾ ಇದ್ದಾರೆ. ಹಂಗಾಗಿ ಆಮೇಲೆ ಪುನೀತ್ ಅಣ್ಣ ಅಂತೂ ಹೋದ್ಮೇಲೆ ತುಂಬಾ ಡಲ್ ಆಯ್ತು. ಅದ್ರ ಮೇಲೆ ನಮ್ ಸಾರ್ದು ಒಂದು ಏನೋ ಇನ್ಸಿಡೆಂಟ್ ಆಯ್ತು, ದರ್ಶನ್ ಸಾರ್ದು, ಇನ್ನೂ ಡಲ್ ಆಗೋಯ್ತು. ಬಹಳ ಕಷ್ಟ ಆಗ್ತಾ ಇದೆ ಇವತ್ತು. ಏನ್ ಮಾಡ್ತೀವಿ? ಅಕಸ್ಮಾತ್ ಪುನೀತ್ ಸರ್ ಇದ್ದಿದ್ರೆ ವರ್ಷಕ್ಕೊಂದ್ 2 ಫಿಲಿಮ್ ಆದ್ರೂ ಮಾಡೋರು ಸರ್. ಅದರಿಂದ ನಾವು ಒಂದ್ 2,000 ಜನ ಜೀವನ ಮಾಡಿ, 2,000 ಜನ ತಮ್ಮ ಜೀವನ. ದರ್ಶನ್ ಸರ್ ಇದ್ರೆ ಅವ್ರು 1,000 ಜನ ಇರ್ತಾರ ಅವ್ರ ಸಿನಿಮಾದಾಗ. ಏನು ಮಾಡಕ್ಕಾಗಲ್ಲ, ಟೈಮ್ ಬ್ಯಾಡ್, ಯಾರೇನು ಮಾತಾಡಕ್ಕಾಗಲ್ಲ. ಒಳ್ಳೇದಾಗಬೇಕು ಅಷ್ಟೇ ಎಲ್ಲರೂ, ಅಷ್ಟೇ ನಾವ್ ಹೇಳೋದು. ಈಗ ಸರ್, ಈಗ ನೀವು ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್ ಇರೋದ್ರಿಂದ ಅವ್ರದ್ದು ಕೆಲಸದ ಬಗ್ಗೆ ಸ್ವಲ್ಪ ಹೇಳಿ ನೋಡಿ ಸರ್. ಈಗ ಪ್ರೊಡಕ್ಷನ್ ಮ್ಯಾನೇಜರ್ ಅಂತಂದ್ರೆ ಪಿಕ್ಚರ್ ಸಿನಿಮಾ ಏನಿದೆ, ನಮ್ಮ ಸಿನಿಮಾ ಸ್ಟಾರ್ಟ್ ಆಗಕ್ ಮುಂಚೆನೆ ಅಂದ್ರೆ ಮೊದ್ಲೇ ಎಲ್ಲ ಪ್ರೀ ಪ್ರೊಡಕ್ಷನ್ ಕೂತ್ಕೊಂತೀವಿ. ಕೂರೋವಾಗ್ಲೇ ಮ್ಯಾನೇಜರ್ ಫಸ್ಟ್ ಕರ್ಸೋದೇ ಅವ್ರನ್ನ, ಪ್ರೊಡ್ಯೂಸರ್. ಹೌದು, ಒಂದ್ ಪಿಕ್ಚರ್ ಡೈರೆಕ್ಟರ್ ಮೊದ್ಲೇ ಕರ್ಸೋದೇ ನಮ್ಮನ್ನ. ಕರ್ಸ್ಬಿಟ್ಟು ಹಿಂಗಿದೆ, ಹಿಂಗ್ ಸಿನಿಮಾ ಇದೆ, ನಿಮ್ ರೆಮಂಡ್ರೇಷನ್ ಏನು ಎಲ್ಲ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮಾತಾಡ್ತೀವಿ. ಅದೆಲ್ಲ ಆದ್ಮೇಲೆ ಅವಾಗಿಂದಾನೇ ಕೆಲಸ ಸ್ಟಾರ್ಟ್ ಆಗುತ್ತೆ. ರೂಮ್ ವರ್ಕ್, ಮೊದ್ಲು ರೂಮ್ ವರ್ಕ್ ಡೈಲಿ ಹೋಗ್ಬೇಕು ನಾವು, ಎಲ್ಲೆಲ್ಲಿ ಏನೆಲ್ಲ. ಹೌದು, ಆಮೇಲೆ ಅವ್ರ ಕತೆ ಎಲ್ಲ ರೆಡಿ ಮಾಡ್ತಾರೆ. ಆಮೇಲೆ ಲೊಕೇಶನ್ ಕೊಡ್ತಾರೆ, ಆ ಲೊಕೇಶನ್ಗಳೆಲ್ಲ ನೋಡ್ಬೇಕು. ಆಮೇಲೆ ಇವ್ರನ್ನ ಕರ್ಕೊಂಡೋಗಿ ಇಂತಿಂತ ಲೊಕೇಶನ್ ಸರ್ ನೀವು ನೋಡಿ ಅಂತೇಳಿ ಅವರು ಆರ್ಟ್ ಡೈರೆಕ್ಟರ್ ಎಲ್ಲ ಬರ್ತಾರೆ. ಅವ್ರು ಬಂದು ಎಲ್ಲ ನೋಡಿದ್ಮೇಲೆ ಅಲ್ಲಿ ಎಲ್ಲೆಲ್ಲಿ ಪರ್ಮಿಷನ್ಗಳು ಬೇಕು ಅದಕ್ಕೆ ಅಪ್ಲೈ ಮಾಡ್ಬೇಕು ನಾವು. ಆ ಪರ್ಮಿಷನ್ಗಳು ಸರ್ ಬಹಳ ಕಷ್ಟ ಇರ್ತದೆ ಇತ್ತೀಚೆಗಂತೂ ಗೌರ್ಮೆಂಟ್ ಅಲ್ಲಿ. ಸೊ ಆದ್ರೂ ತಂದು ಮಾಡ್ತೀವಿ. ತಂದು ಆ ಪರ್ಮಿಷನ್ಗಳೆಲ್ಲ ನೋಡಿ ಎಲ್ಲ ಮಾಡಿ ಆಮೇಲೆ ಆರ್ಟಿಸ್ಟ್ಗಳು ಯಾರನ್ನ ಫೈನಲ್ ಮಾಡ್ಬೇಕು, ಯಾರ್ಯಾರಿಗೆ ಹೇಳ್ಬೇಕು ಎಲ್ಲ ಹೇಳ್ತಾರೆ. ಪ್ರತಿಯೊಂದು ಆಮೇಲೆ ಯಾರು ಯೂನಿಟ್, ಯಾರು ಮೇಕಪ್, ಯಾರು ಕಾಸ್ಟ್ಯೂಮ್, ಯಾರು ಎಲ್ಲ ಕರೆಸ್ತೀವಿ. ಎಲ್ಲಾರನ್ನ ಕರೆಸಿ ಫೈನಲ್ ಮಾಡ್ತೀವಿ. ಆರ್ಟ್ ಡೈರೆಕ್ಟರ್ ಮೊದ್ಲೇ ಫಸ್ಟ್ ಆರ್ಟ್ ಡೈರೆಕ್ಟರ್ ಮಾಡ್ತೀವಿ. ಹೌದು, ಹಂಗೆ ಪ್ರತಿಯೊಂದು ಮ್ಯಾನೇಜರ್ ಕೆಲಸ ಆಗಿರ್ತದೆ. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೂ ಅಷ್ಟೇ ದಿನ ಪ್ರೋಗ್ರಾಮ್ ತಗೊಬೇಕು, ನಾಳೆದು ಏನು ಅಂತ ರೆಡಿ ಮಾಡ್ಬೇಕು. ಆಮೇಲೆ ಅವಾಗ ರಾತ್ರಿ 2 ಗಂಟೆವರೆಗೂ ಶೂಟಿಂಗ್ ಮಾಡಿ ಬೆಳಗ್ಗೆ ಶೂಟಿಂಗ್ ಅಂದ್ರು ಮ್ಯಾನೇಜರ್ ಬೇಗ ಎದ್ದು ರೆಡಿಯಾಗಿ ಹೋಗ್ತಾ ಇರ್ಬೇಕು. ಸ್ಪಾಟ್ ಅಲ್ಲಿ ಕೂತ್ಕೊಂಡು ಎಲ್ಲ ಪ್ರೋಗ್ರಾಮ್ ಮಾಡ್ಬೇಕಾಗ್ತದೆ. ಬಹಳ
ಸಿನ್ಸಿಯರ್ ಆಗಿ ಕೆಲಸ ಮಾಡ್ಬೇಕಾಗ್ತದೆ. ಪ್ರೊಡಕ್ಷನ್ ಸ್ವಲ್ಪ ಯಾಮಾರಿದ್ರು ಶೂಟಿಂಗ್ ಎಫೆಕ್ಟ್ ಆಗುತ್ತೆ. ಹೌದು, ಆ ಪಿಕ್ಚರ್ ಹೌದು. ಖರ್ಚು ಜಾಸ್ತಿ ಹಂಗಾಗಿ ಡಬಲ್. ಮ್ಯಾನೇಜರ್ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆ ಜವಾಬ್ದಾರಿ ತಗೊಂಡು ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಯಾರು ಏನು ಸೋಗ್ಲಾಡಿಗಳಿಲ್ಲ, ಎಲ್ಲ ಕೆಲಸ ಮಾಡ್ತಾರೆ ಚೆನ್ನಾಗಿ. ಅದರಿಂದ ನಮ್ಗೊಂದು ಒಳ್ಳೆ ಹೆಸರು ಇಟ್ಕೊಂಡು ಹೋಗ್ತಾ ಇದೀವಿ. ಅಷ್ಟು ಹೇಳಬಲ್ಲೆ ಸರ್ ನಾನು. ಮತ್ತೆ ಯಶ್ ಮತ್ತೆ ನಿಮ್ಮ ಸಂಬಂಧ ಸರ್, ಯಶ್ ಅವರು ಜೊತೆ ನಾನು ಕಳ್ಳರ ಸಂತೆ ಮಾಡಿದೆ ಸಿನಿಮಾ. ರಾಜಧಾನಿ ನೀವು ನೋಡಿದ್ದ ಅಲ್ಲೇ ಯಶ್ನ ಸರ್, ಅಲ್ಲೇ ಅವ್ರು ರಾಖಿ ಯಾವ್ದು ಮಾಡಿದ್ರು ಅವ್ರನ್ನ ನೋಡಿದ್ರು. ರಾಜಧಾನಿ ಕಳ್ಳರ ಸಂತೆ ರಾಜಧಾನಿ ಮಾಡಿದೆ ಸಾರದು. ಅಲ್ಲಿಂದ ನಮ್ಮ ಸಂಬಂಧ ತುಂಬಾ ಚೆನ್ನಾಗಿದೆ. ಅನ್ವೇಷ್ ಯಾವಲ್ಲಿ ಸಿಕ್ಲಿ ಹಂಗೆ ಮಾತಾಡಿಸ್ತಾರೆ ಪಾಪ. ಅದೆಲ್ಲ ತಿರುಗಿ ಮಾಡೋಂತ ಇದು ನನಗೆ ಸಿಗ್ಲಿಲ್ಲ. ಮ್ಯಾನೇಜರ್ ಆಗಿ ಮಾಡ್ತಾ ಇದಾರೆ. ಹಾಗಾಗಿ ಎಲ್ಲ ಅಷ್ಟೇ ಸರ್. ದರ್ಶನ್ ಸಾರ್ದು ಮೊದ್ಲು ಧರ್ಮ ಮಾಡಿದೆ, ಆಮೇಲೆ ದಾಸ ಮಾಡಿದೆ, ಸ್ವಾಮಿ ಮಾಡಿದೆ. ಹಿಂಗೆ ಅವಾಗಿಂದ ನಮ್ಗೆ ಹಾಗೆ ಇದೆ ಸಂಬಂಧಗಳು. ನಮ್ ಶಿವಣ್ಣವ್ರದ್ದು ಒಂದು 10 ಸಿನಿಮಾ ಮಾಡಿದೀನಿ. ಅಣ್ಣಂದು ಶಿವಣ್ಣವ್ರದ್ದು 10 ಸಿನಿಮಾ ಮಾಡ್ಬಿಟ್ಟೆ ಅಣ್ಣಂದು. ಅವ್ರಂತೂ ಬಿಡಿ ಒಂಥರ ಮನೆಯವ್ರ ತರ ನನ್ನ ಅಕ್ಕ ಇರ್ಬೋದು, ಗೀತಕ್ಕ ಇರ್ಬೋದು, ಅವರೆಲ್ಲ ಮನೆಯವ್ರ ತರ ನನ್ನ ಟ್ರೀಟ್ ಮಾಡ್ತಾರೆ ಪಾಪ ಇವತ್ತು. ಅವರೆಲ್ಲ ನಂಗೆ ಪುನೀತ್ ಅಣ್ಣನ ಜೊತೆ ಆಕ್ಟ್ ಮಾಡಿದೆ, ವಿಜಯ ರಾಘವೇಂದ್ರ ಅವ್ರದ್ದು ಮಾಡಿದೆ, ಮುರಳಿ ಅವ್ರದ್ದು ಮಾಡಿದೆ, ಅಜಯ್ ರಾವ್ದ್ ಮಾಡಿದೆ, ವಿಜಯ್ ಅವ್ರ ಮಾವ ದುನಿಯಾವೆಲ್ಲ ನಾನೇ ಮಾಡಿದೆ. ಆಮೇಲೆ ನಮ್ ಲೂಜ್ ಮಾದನ್ ಮಾಡಿದೆ, ನಂದಾನಂದಿತ ಯಕ್ಷ ಅವೆಲ್ಲ. ಸೊ ಆಲ್ಮೋಸ್ಟ್ ಆಲ್ ಎಲ್ಲಾರ ಜೊತೆ ಎಲ್ಲಾ ಸ್ಟಾರ್ಗಳದ್ದು ಪ್ರೊಡಕ್ಷನ್ ಮ್ಯಾನೇಜರ್ ಮಾಡಿದೀರಾ? ಮ್ಯಾನೇಜರ್ ಆಗು ಮಾಡಿದೀನಿ, ಆಕ್ಟ್ ಮಾಡಿದೀನಲ್ಲ. ಆಕ್ಟ್ ಮಾಡಿದಿರ ಜೊತೆಗೆ. ಎಲ್ಲಾರು ಪಾಪ ಎಲ್ಲ ಒಳ್ಳೆ ಇವ್ರಿದು ಬಿಡಿ ಸರ್. ಎಲ್ಲಾರ ಜೊತೆ ನಿಮ್ದು ಸಂಬಂಧ ಒಡನಾಟ ಚೆನ್ನಾಗಿದೆ ಸರ್. ಇವತ್ತು ಹಂಗೆ ಮಾತಾಡಿಸ್ತಾರೆ, ನಾವು ಹಂಗೆ. ನಮಗೂ ಅದೇ ಗೌರವ ಇದೆ ಅವ್ರ ಮೇಲೆಲ್ಲ ಇವತ್ತು. ಅಂಥದ್ದೇನಿಲ್ಲ. ಅಷ್ಟೇ, ಇನ್ನೇನಿದೆ ಸರ್. ಸರ್, ಈಗ ನಮ್ಮ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಇದ್ದಿದ್ದು ಚೆನ್ನೈಯಲ್ಲಿ ಅಲ್ವಾ? ಹೌದು. ಸೌತ್ ಇಂಡಿಯನ್ ಇಂಡಸ್ಟ್ರಿ ಇದ್ದಿದ್ದೇ ಚೆನ್ನೈಯಲ್ಲಿ, 4 ಲ್ಯಾಂಗ್ವೇಜ್ದು. ಹೌದು. ಒಂದೇ ಸರಿ ಡಿಸ್ಟ್ರಿಬ್ಯೂಟ್ ಆಗ್ತಾರೆ. ಹೌದು. ಆಂಧ್ರದ್ದು ಹೈದರಾಬಾದಿಗೆ ಶಿಫ್ಟ್ ಆಗುತ್ತೆ, ಕರ್ನಾಟಕದ ಬೆಂಗಳೂರಿಗೆ ಬರುತ್ತೆ, ಮಲಯಾಳಂ ಅವರ ಕೇರಳಕ್ಕೆ ಹೋಗುತ್ತೆ. ಆ ರೀತಿ ಶಿಫ್ಟ್ ಆದಾಗೆ ನಮ್ಮ ಒಕ್ಕೂಟ ಯಾವ ರೀತಿ ರಚನೆ ಆಯ್ತು ಸರ್? ಸರ್, ಇಲ್ಲ ಅದೇನ್ ಗೊತ್ತಾ ಸರ್, ಇಲ್ಲೂ ಇಂಡಸ್ಟ್ರಿ ಇತ್ತು, ಕನ್ನಡ ಇಂಡಸ್ಟ್ರಿ ನಡೀತಾ ಇತ್ತು ಇಲ್ಲೇನೆ. ಚೆನ್ನೈಯಲ್ಲಿ ಏನ್ ಕನ್ನಡ ಇಂಡಸ್ಟ್ರಿ ಅಂತ ಅಲ್ಲಿರ್ಲಿಲ್ಲ. ಕನ್ನಡ ಇಂಡಸ್ಟ್ರಿ ಕರ್ನಾಟಕದಲ್ಲಿ ನಡೀತಾ ಇತ್ತು. ಆದ್ರೆ ಕೆಲ್ಸಗಳು ಎಡಿಟಿಂಗ್ ಇರ್ಬೋದು, ಅವಾಗ ಡಬ್ಬಿಂಗು, ಇನ್ನೊಂದು ಮತ್ತೊಂದು ಕೆಲವೆಲ್ಲ ಅಲ್ಲೇ ಮಾಡ್ಬೇಕಾಯ್ತು. ರೀ ರೆಕಾರ್ಡಿಂಗು, ಎಲ್ಲ ಕೆಲ್ಸಗಳು ಅಲ್ಲಿ ನಡೆಯುವಾಗ. ಅವಾಗ ಶಂಕರ್ ನಾಗ್ ಅವ್ರು ನೋಡಿ ಮನ್ಸ್ ಮಾಡಿ ಸಂಕೇತ್ ಅಂತ ಒಂದ್ ಮಾಡಿದ್ರು, ಸಂಕೇತ್ ಸ್ಟುಡಿಯೋ ಅಂತ. ಶಂಕರ್ ನಾಗ್ ಅವ್ರು ಮೊದ್ಲು ಅದ್ರನ್ನ ತಪ್ಪಿಸಿದ್ದು, ಫಸ್ಟ್ ಮಾಡಿದ್ರು. ಅವಾಗ ಅಲ್ಲೇ ನಡೆಯೋದು, ಚೆನ್ನೈಯಲ್ಲೇ ಜಾಸ್ತಿ. ಏನಿರ್ಲಿಲ್ಲ. ಫೈಟ್ ಮಾಸ್ಟರ್ ಅಲ್ಲಿಂದ ಬರ್ಬೇಕಾಯ್ತು, ಫೈಟರ್ಸ್ ಅಲ್ಲಿಂದ ಬರ್ಬೇಕಾಯ್ತು. ನಮ್ ಇಂಡಸ್ಟ್ರಿಗೆ ಯಾರು ಇಲ್ಲ ಅವಾಗ. ಡ್ಯಾನ್ಸ್ ಮಾಸ್ಟರ್ಗಳು ಅಲ್ಲಿಂದ ಬರ್ಬೇಕು, ಡ್ಯಾನ್ಸರ್ಸ್ ಅಲ್ಲಿಂದ ಬರ್ಬೇಕು, ಪ್ರತಿಯೊಂದನು. ಆಮೇಲೆ ಕಾರ್ಮಿಕರಿಗೆ ನೆಲೆ ಇರ್ಲಿಲ್ಲ ಇಲ್ಲಿ, ಅದು ಬಹಳ ಮುಖ್ಯ. ಅವಾಗ ಸ್ಟಾರ್ಟ್ ಆಯ್ತು ಇಲ್ಲಿ ಇಂಡಸ್ಟ್ರಿಯಲ್ ಗಲಾಟೆ. ಡೆಲ್ವಿ ಅಂತ ನಮ್ಮ ಮ್ಯಾನೇಜರ್ ಅವರು ಮ್ಯಾನೇಜರ್ ಆಗಿದ್ರು, ಡೆಲ್ವಿ ಅವರು ಮೇಯ್ನು. ಡೆಲ್ವಿ ಅವರು ಅಲ್ಲಿಂದ ಶುರುವಾಯ್ತು. ಅಶೋಕ್ ಅವ್ರ ಜೊತೆ ನಮ್ಮ ಅಶೋಕಣ್ಣ, ಆಮೇಲೆ ನಮ್ ಗೋವಿಂದಣ್ಣವ್ರು ಸಪೋರ್ಟ್ ಮಾಡಿದ್ರು, ಸಾರಾ ಗೋವಿಂದಣ್ಣವ್ರು. ಹಿಂಗೆ ಸುಮಾರು ಜನ ನಮ್ಗೆ ಸಪೋರ್ಟ್ ಕೊಟ್ರು. ಅವಾಗೊಂದು ಕಾರ್ಮಿಕರ ಸಂಘ ಅಂತ ನಿಲ್ತವಾಗ ಅಶೋಕಣ್ಣ ಇರ್ಬೋದು, ಅವ್ರು ಇರ್ಬೋದು, ಗೋವಿಂದಣ್ಣವ್ರು ಇರ್ಬೋದು, ನಮ್ ಡೆಲ್ಲಿ ಅವ್ರು ಇರ್ಬೋದು, ಇದಕ್ಕೆಲ್ಲ ಸಾಥ್ ಕೊಟ್ಟಂತ ರಾಮಕೃಷ್ಣ ಹೆಗಡೆ ಅವರು ಮೇಯ್ನು ಚೀಫ್ ಮಿನಿಸ್ಟ್ರು ಸಪೋರ್ಟ್ ಮಾಡಿದ್ರು ಅವಾಗ ಇಂಡಸ್ಟ್ರಿಗೆ. ಶಂಕರ್ ನಾಗ್ ಅವ್ರು ಇದ್ರು, ಅನಂತ್ ನಾಗ್ ಅವ್ರು ಇದ್ರು. ಎಲ್ಲರ ಒಂದು ಸಪೋರ್ಟ್ ಇಂದ ಅವಾಗ ನಮ್ದು ಒಕ್ಕೂಟ ಪ್ರಾರಂಭವಾಯ್ತು. ಮಾಡಿ ಅಶೋಕ್ ಅವ್ರ ಅಧ್ಯಕ್ಷರು, ಅಶೋಕ್ ಅವ್ರು ಇದ್ರು. ಆಮೇಲೆ ಒಂದಷ್ಟು ದಿನ ಅನಂತ್ ನಾಗ್ ಸರ್ ಇದ್ರು, ಅನಂತ್ ನಾಗ್ ಸರ್ ಅಧ್ಯಕ್ಷರಾಗಿದ್ರು. ಆಮೇಲೆ ಕೃಷ್ಣಮೂರ್ತಿ ಅಂತ 1-2 ದಿನ ಬಂದ್ರು, ಆಮೇಲೆ ಇಲ್ಲ. ಹಂಗಾಗಿ ಈ ಕಾರ್ಮಿಕರ ಒಕ್ಕೂಟನ ಒಗ್ಗೂಡಿಸ್ಕೊಂಡು ಅವಾಗ ಮಾಡಿದಂಥವ್ರು ಅಶೋಕು ಎಲ್ಲ ಅವರೇ ಅಧ್ಯಕ್ಷರು, ಅನಂತ್ ನಾಗ್ ಅವರು ಅಧ್ಯಕ್ಷರು ಹೇಳಿದ್ನಲ್ಲ. ಸೊ ಇವರೆಲ್ಲ ಸೇರಿ ನಮ್ಮ ಒಕ್ಕೂಟನ ಮಾಡಿದ್ರು. ಡೆಲ್ಲಿ ಅವರು ಮೇಯ್ನ್ ನಮ್ಮ ಮ್ಯಾನೇಜರ್, ಡೆಲ್ಲಿ ಸಾಹೇಬ್ರು. ಪಾಪ ಅವರೇ ಎಲ್ಲ ಮೆಂಬರ್ಶಿಪ್ಗಳು ಮಾಡಿ ಎಲ್ಲ ಮಾಡಿ ಆ ತರ ಎಲ್ಲ ಮಾಡಿ ನಿಲ್ಸಿದ್ರು. ಅವಾಗ ಇಂಡಸ್ಟ್ರಿ ಎಲ್ಲ ಅಲ್ಲಿದ್ದಂತ ಡ್ರೈವರ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಯೂನಿಯನ್ಗಳಾಗೋಯ್ತು ಇಲ್ಲಿ. ಡ್ರೈವರ್ ಯೂನಿಯನ್ ಬಂತು. ಅಲ್ಲಿಂದ 40 ವರ್ಷ ಆಯ್ತು ಸರ್ ಬಂದು. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಸಿನಿಮಾ ಕಾರ್ಮಿಕರ ಸಂಘ ಅಂತ ಆಗಿ 40 ವರ್ಷ ಆಯ್ತು ಸರ್. ಹೌದು. ಈಗ ಮನೆ 40 ವರ್ಷದ ಪ್ರೋಗ್ರಾಮು ಮಾಡಿದ್ವಿ. ನಮ್ಮ ಸೋಮಣ್ಣ ಅಧ್ಯಕ್ಷರಾದ್ಮೇಲೆ ಅದನ್ನು ಮಾಡಿದ್ವಿ. ಈಗ
ಸರ್ ಈಗ ಸಂಕೇತ್ ಅಂತ ಹೇಳ್ತಾರೆ ಹೌದು ಸ್ಟುಡಿಯೋ, ಹೌದು ಅಲ್ಲಿ ಏನ್ ಆಕ್ಟಿವಿಟೀಸ್ ಆಗುತ್ತೆ ಸರ್. ಡಬ್ಬಿಂಗು, ಡಬ್ಬಿಂಗ್ ಮತ್ತೆ ಸರ್, ರೀ ರೆಕಾರ್ಡಿಂಗು, ಮತ್ತೆ ಸರ್ ಸಾಂಗ್ ರೆಕಾರ್ಡಿಂಗು, ಹಾ ಪ್ರತಿಯೊಂದು ಅಲ್ಲೇ. ಆ ಸ್ಟುಡಿಯೋ ಎಡಿಟಿಂಗ್, ಹೌದು ಸ್ಟುಡಿಯೋ ಅದು ಸಂಕೇತ್ ಎಲ್ಲ ಶುರು ಆಯ್ತು. ಆಮೇಲೆ ಚಾಮುಂಡೇಶ್ವರಿ ಸ್ಟುಡಿಯೋ ಆಯ್ತು, ಆಮೇಲೆ ನೆಕ್ಸ್ಟ್ ಚಾಮುಂಡೇಶ್ವರಿ ಸ್ಟುಡಿಯೋ ಇತ್ತು, ಪ್ರಸಾದ್ ಸ್ಟುಡಿಯೋ ಇತ್ತು. ಅವೆಲ್ಲ ಈ ಪ್ರೆಸೆಂಟ್ ನಮ್ಮ ಬೆಂಗಳೂರಲ್ಲಿ ಎಷ್ಟಿದೆ ಸರ್? ಅಯ್ಯೋ ಇದು ಹೇಳಕ್ಕಾಗಲ್ಲ ಈಗ. ಒಂದು ಅಂದಾಜು ಹೆಂಗ್ ಹೇಳಿ ಸರ್, ಸುಮಾರು ಸ್ಟುಡಿಯೋ ಸರ್. ಅವಾಗಿನ ಸ್ಟುಡಿಯೋಗಳೇ ಬೇರೆ ಸರ್. ಈಗ ಒಂದು ರೂಮಲ್ಲೂ ಸ್ಟುಡಿಯೋ ಮಾಡ್ತಾರೆ. ಇವಾಗ ಅವಾಗಿನ ಸ್ಟುಡಿಯೋನೇ ಬೇರೆ ಸರ್. ಆ ಡಬ್ಬಿಂಗ್ ಹಿಂಗ್ ನಿಂತ್ರೆ ನಾವು ದೊಡ್ಡ ಸ್ಕ್ರೀನ್ ಸರ್ ಡಬ್ ಮಾಡಕ್ಕೆ. ಈಗ ಎಲ್ಲಿ ಸರ್ ಒಂದು ಟಿವಿ ತರ ಇರುತ್ತೆ, ಅಲ್ಲೇ ಡಬ್ಬಿಂಗ್ ಮಾಡಿಸ್ತಾರೆ. ಈಗ ಅವಾಗ ಹಂಗಿರ್ಲಿಲ್ಲ. ಆ ಮಜಾನೇ ಇತ್ತು ಸರ್ ಅವಾಗೆಲ್ಲ. ಓಡಾಡೋದು, ಆ ಎಡಿಟಿಂಗ್ ಒಂದ್ ಕಡೆ ನಡೀತಾ ಇರೋದು, ಒಂದ್ ಕಡೆ ಡಬ್ಬಿಂಗ್ ನಡೀತಾ ಇರೋದು. ಆಮೇಲೆ ಅವಾಗೆಲ್ಲ ರೀಲ್ಗಳು, ಒಂದ್ ಸಾಂಗ್ ಮಾಡ್ಬೇಕು ಅಂತಂದ್ರೆ ಒಂದ್ 10 ಕ್ಯಾನ್ ಇಟ್ಕೊಂಡಿರ್ಬೇಕು ನಾವು ಸ್ಟಾಕ್. ಎಲ್ಲಿ ಮುಗ್ದೋಗುತ್ತೋ ಅನ್ನೋ ಭಯ. ನಾನು ರೆಡಿ ಒಂದೊಂದ್ ರೀಲು. ಫೈಟ್ ಬಂದ್ಬಿಟ್ರೆ ಒಂದ್ 10 ಕ್ಯಾನ್ ಇರ್ಬೇಕು ಯಾವ್ದು ಸ್ಟಾಕು. ಫ್ರೇಮ್ಗಳು ಹಂಗಿರೋದು ಅವಾಗ. 96 ಅಂತ ಒಂದ್ ಫ್ರೇಮ್ ಹಾಕಿದ್ರೆ 400 ಸರ್ ಅಂದೋಗ್ಬಿಡುದು ಒಂದೇ ಸಾರಿ, ಆತರ. ಆಮೇಲೆ ಅವಾಗೆಲ್ಲ ಫೈಟರ್ಸ್ ಎಲ್ಲ ಅಲ್ಲಿಂದಾನೆ ಬರೋರು. ಖರ್ಚು ಜಾಸ್ತಿ ಬರೋದು ನಮ್ಗೆ ಸಿಕ್ಕಾಪಟ್ಟೆ. ಅಲ್ಲಿ ಮಾಸ್ಟರ್ಗಳು ಎಲ್ಲ ನಮ್ಮಲ್ಲೇ ಬಂದ್ರು. ಫೈಟರ್ ಅಸೋಸಿಯೇಷನ್ ಇದೆ ಇವತ್ತು, ಡ್ಯಾನ್ಸರ್ ಅಸೋಸಿಯೇಷನ್ ಇದೆ. ಇವತ್ತೇನಾದ್ರೂ ಆಂಧ್ರದಿಂದ ಬಂದು ಮಾಸ್ಟರ್ ಇಲ್ಲಿ ಫೈಟ್ ಮಾಡ್ತಾರೆ ಅಂದ್ರೆ ನಮ್ಮವ್ರ ಜೊತೆಗೆ ಇರ್ತಾರೆ. ನಮ್ಮ ಇಲ್ಲಿ ಹೌದು, ಇಷ್ಟು ಜನ ಅಂತ ತಗೋಬೇಕು, ಅಥವಾ ಇಲ್ಲಿ ಡ್ಯಾನ್ಸರ್ಸ್ ತಗೋಬೇಕು. ಅಥವಾ ಕನ್ನಡ ಸಿನಿಮಾ ನಾವು ಅಲ್ಲೋಗಿ ಮಾಡ್ತೀವಿ ಅಂದ್ರೆ ನಮ್ಮವ್ರು ಇಲ್ಲಿಂದ ಹೋಗ್ತಾರೆ, ಅಲ್ಲಿಗೆ ಕರ್ಸ್ಕೋಬೇಕು. ಹಂಗಾಗಿ ನಮ್ಮ ಸಂಘ ಸ್ಟ್ರಾಂಗ್ ಆಗ್ತಾ ಹೋಯ್ತು, ನಮ್ಮ ಒಕ್ಕೂಟ. ಇವತ್ತು ಅಷ್ಟೇ ಏನೇ ಕೆಲಸ ಮಾಡ್ಬೇಕು ಸರ್, ಎಲ್ಲದಕ್ಕೂ ನುರ್ತಂತವ್ರು ಬೇಕು. ಯಾರೋ ದಾರಿಗೆ ಹೋಗೋರು ಬಂದು ಲೈಟ್ ಇಟ್ಕೊಂಡ್ಬಿಟ್ರೆ ಆಗುತ್ತಾ ಹೇಳಿ ನೋಡೋಣ. ಇವತ್ತು ಹೇಳ್ತಾರೆ ಆ ಯೂನಿಯನ್ ಇದೆ, ಇನ್ನೊಂದ್ ಯಾವ್ದು. ಯಾವ ಯೂನಿಯನ್ ಇಲ್ಲ ಸರ್. ಏನೋ ಇಟ್ಕೊಂತಾರ 10-15 ಜನ ಏನೋ ಸಿನಿಮಾ ಮಾಡ್ಕೊಂತಾರ, ಅದಲ್ಲ. ಎಲ್ಲ ಕಲ್ತಿನೋ ಅಂತಾರ ಅವಾಗ ಕೆಲಸ ಮಾಡ್ಬೇಕು. ಪಳಗಿರ್ಬೇಕು ಸರ್. ಹೌದು, ಅಂತ ಜನನೇ ಬೇಕು, ಅವರೇ ಬೇಕು ಸರ್. ಹಾಗಾಗಿ ಅವಾಗ ಎಲ್ಲ ಇದ್ ಮಾಡಿದ್ರು. ಮ್ಯಾನೇಜರ್ ಅಸೋಸಿಯೇಷನ್ ಎಲ್ಲದಕ್ಕೂ ಮ್ಯಾನೇಜರ್ ಅವಾಗೆಲ್ಲ ಅಲ್ಲಿದ್ರು ಮಡ್ರಾಸ್ ಅಲ್ಲಿ. ಅವರಿಂದ ಇಲ್ಲಿಗೆ ಬಂದ್ರಿ. ರಾಮಣ್ಣ ಅವರು ಅಂತಿದ್ದಾರೆ ನಮ್ಮಲ್ಲಿ ಇವತ್ತು ಕಾರ್ಡ್ ನಂಬರ್ 1 ಅವರು. ಅವರೇ ಮ್ಯಾನೇಜರ್. ಅಣ್ಣವ್ರ ಕಂಪ್ನಿಗೆಲ್ಲ ಅವರೇ ಮ್ಯಾನೇಜರ್. 87 ವರ್ಷ ಇನ್ನವ್ರೆ. ಯಾವ ರಾಮಣ್ಣ? ಮೊನ್ನೆ ತಗೊಂಡ್ರು ರಿಟೈರ್ಮೆಂಟ್ ಅವರು ನಮ್ಮಲ್ಲಿ. ರಾಮಣ್ಣ ಅಂತ ನಂಬರ್ 1 ಕಾರ್ಡ್. ಹಿರಿಯರವರು ಅವರು ಎಲ್ಲ ಟೈಗರ್ ಅಂತೀವಿ ಅವ್ರನ್ನ. ಇವತ್ತು ಓಡಾಡ್ತಾರೆ ಸೀನಿಯರ್. ಅವಾಗಿಂದ ಅವ್ರ ಅಣ್ಣವ್ರ ಪಿಕ್ಚರ್ ಎಲ್ಲ ಅವರೇ ಮಾಡಿದವ್ರು ಜಾಸ್ತಿ. ಮಯೂರ ಅವಾಗ ಅವೆಲ್ಲ ಅಂತ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಮಾಡಿದಂತವ್ರು ಅವರು. ಅವಾಗ ಇಲ್ಲ ಆಯ್ತಲ್ಲ, ಅವಾಗ ಹಾಗೆ ಮಾಡಿ ಎಲ್ಲ ಮೆಂಬರ್ಶಿಪ್ಗಳು ಮಾಡ್ಕೊಂತ ಬಂದ್ರು. ಆಮೇಲೆ ಬರ್ತಾ ಬರ್ತಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡ್ರು ಪ್ರತಿಯೊಂದನು. ಈ ನಮ್ ಸಂಘಗಳೆಲ್ಲ ಇಂಪ್ರೂವ್ ಆಯ್ತು. ಈಗೆಲ್ಲ ಚೆನ್ನಾಗಿ ಏನೋ ಇರೋದ್ರಲ್ಲಿ ಆಗಿದೆ. ಈ ಸಿನಿಮಾಗಳು ಕಡಿಮೆ ಆಗಿದೆ ಅನ್ನೋದೊಂದು ಚಿಂತೆ ಆಗಿದೆ, ಅಷ್ಟು ಬಿಟ್ರೆ ಬೇರೆ ಇಲ್ಲ. ಎಲ್ಲ ಮಾಡ್ಕೊಂಬಂದ್ರು. ಈಗ ಕಷ್ಟ ಬಂತು ಮಧ್ಯ. ಈಗ ಕರೋನಾ ಬಂತು, ಏನ್ ಮಾಡ್ತೀರಿ. ಅವಾಗ ಎಲ್ಲ ಸಪೋರ್ಟ್ ಮಾಡಿದ್ರು. ಆ ತಾಯಿ ಹೇಳ್ತೀನಲ್ಲ, ತಾಯಿ ಸುಧಾಮೂರ್ತಿ ಅವರು. ಆ ತಾಯಿ 2 ಲೋಡ್ ಕೊಟ್ರು. 2 ಲೋಡ್ ಇನ್ಫೋಸಿಸ್ ಸುಧಾಮೂರ್ತಿ ಅವರು, ನಾರಾಯಣ ಸ್ವಾಮಿ ಅವರು. ಎಮ್ಮ ನೋಡ್ರಿ, ಅವರೆಲ್ಲ ದೇವತೆ ಸ್ವರೂಪಿಗಳು ಅವರೆಲ್ಲ. ಸುಮ್ಮನೆ ಅಲ್ಲ ಸರ್, ಎಮ್ಮ ಮಾಡೋಂತ ಸಹಾಯ ಎಮ್ಮವ್ರು ಕಿಟ್ಗಳು ಕೊಟ್ರ? ಹೌದು, ಕಿಟ್ಟುಗಳು, ಹುಡುಗಾಟ ಅಲ್ಲ. ಒಂದ್ ಕಿಟ್ ಅಲ್ಲಿ ಏನೇನಿರೋದು ಸರ್? ಎಲ್ಲ ನಿಮ್ ಮನೆಗೆ ಏನ್ ಬೇಕಾ ಎಲ್ಲ. ರವೆಯಿಂದ ಹಿಡಿದು, ಸಕ್ಕರೆಯಿಂದ ಹಿಡಿದು, ಉಪ್ಪಿಂದ ಹಿಡಿದು ಹೋಗಿರತ್ಲಿ, ಆ ತರದ್ದು ಹಿಡಿದು ಕೊಟ್ರು ಎಲ್ಲ. ಹೌದು, ಎಲ್ಲಾರ್ಗು ಕೊಟ್ರು ಅವರು. ಸರ್ಕಾರ ಕೊಡ್ತು ಒಂದ್ಸಾರಿ. ಹೀಗೆ ಇನ್ನು ದೊಡ್ಡ ದೊಡ್ಡವ್ರು ಯಾರ್ಯಾರು ಕೊಟ್ರು. ಈ ಲಗ್ಗೆರೆ ನಾರಾಯಣ ಸ್ವಾಮಿ ಇದ್ರು, ಅವ್ರು ಕೊಟ್ರು ನಮ್ಗೆ ಮ್ಯಾನೇಜರ್ಸ್ಗೆಲ್ಲ. ಒಂದಷ್ಟು ಪೋಷಕ ಕಲಾವಿದ್ರು ಕೊಟ್ರು. ಈ ತರ ಅವಾಗ ಸಾಕಿದ್ರು ಎಲ್ಲ. ಆಮೇಲೆ ಇವರು ರಿಲಯನ್ಸ್ ಮತ್ತೆ ಅಮಿತಾಬ್ ಬಚ್ಚನ್ ಏನೋ ಸೇರಿ 5ರಿಂದ 1.5 ಸಾವಿರ ಕೂಪನ್ ಕೊಟ್ರು. ಸರ್ಕಾರ 3 ಸಾವಿರ ಕೂಪನ್ ಕೊಡ್ತು. ಆಮೇಲೆ ನಮ್ ಯಶೋರ್ ಅಂತೂ ಫೋನ್ ಮಾಡಿ ಫಸ್ಟ್ ಕೊಟ್ಟಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು. ಫೋನ್ ಮಾಡಿ ಅವರು ಸುನಿಲ್ ಅಂತ ಇದಾರೆ, ನನಗೆ ಫೋನ್ ಬಂದ. ಮೈಸೂರು ಸುರೇಶ್ ಅಂತ ಮ್ಯಾನೇಜರು. ಮ್ಯಾನೇಜರ್ ಅವ್ರು ಫೋನ್ ಮಾಡಿದ್ರಣ್ಣ ಹಿಂಗ್ ಕೊಡ್ತಾರಂತೆ, ಲಿಸ್ಟ್ ಬೇಕಲ್ಲಣ್ಣ ಅಂತ. ಆಯ್ತಪ್ಪ ಅಂದೆ. ಅವ್ರ ಮ್ಯಾನೇಜರ್ ಡೈರೆಕ್ಟ್ ಆಗಿ ಸುನಿಲ್ ಮಾತಾಡಿದ್ರು. ಎಲ್ರಿಗೂ 1,000 ಸಾವಿರ ಹಾಕ್ಬಿಟ್ರು. 1,000 ಸಾವಿರ ಅಂದ್ರೆ 33 ಲಕ್ಷ ಅಲ್ಲ. 3,300 ಜನ ಪ್ರತಿಯೊಬ್ಬರಿಗೂ 1,000 ಸಾವಿರ ಹಾಕೋದು. ಅದಾಗ್ತಿದ್ದಾಗೇನೆ ಯಶೋರ್ ಫೋನ್ ಎಲ್ಲ ಅಕೌಂಟ್ ಎಲ್ಲ ಕೊಟ್ಬಿಡಿ, ಎಲ್ಲಾರ್ದು ಡೈರೆಕ್ಟ್ ಅಕೌಂಟ್ಗೆ ಹಾಕ್ತೀನಿ ಸರ್. 5-5 ಸಾವಿರ ಹಾಕ್ಬಿಟ್ರು ಸರ್ ಯಶೋರು. ಹೌದು, ಅಷ್ಟು ಜನಕ್ಕೆ. ಎಷ್ಟು ಜನಕ್ಕೆ ಸರ್? ಅಷ್ಟು ಜನಕ್ಕೆ 3,300 ಜನಕ್ಕೂ 3,300 ಜನ ಕಾರ್ಮಿಕರು. 1,65,000 1,70,00,000 ಲಕ್ಷ ಹುಡುಗಾಟ ಅಲ್ಲ ಸರ್. 5,000 ಅಂದ್ರೆ 5-5 ಸಾವಿರ ಹಾಕ್ಬಿಟ್ರು ಸರ್. ಹುಡುಗಾಟದ ಮಾತಲ್ಲ. ಇವತ್ತು ಯಶ್ ಅವ್ರನ್ನ ನೆನ್ಸ್ಕೋಬೇಕಾಗಿದೆ ನಾವು. ಅವತ್ತಿನ ಕಷ್ಟಕ್ಕೆ 5-5 ಸಾವಿರ ಹಾಕಿದ್ರು. ಆಮೇಲೆ 1,000 ಸಾವಿರ ಕೊಟ್ರು. ಅಂಬಾಳೆಯವರು 1,000 ಸಾವಿರ ಹಾಕಿದ್ರು.
ಶಿವಣ್ಣವ್ರ 10 ಲಕ್ಷ ಕೊಟ್ರು, ಪುನೀತಣ್ಣ 10 ಲಕ್ಷ ಕೊಟ್ರು, ಸಾಯಿ ಕುಮಾರ್ 5 ಲಕ್ಷ ಕೊಟ್ರು. ಅವಾಗ ಪುನೀತಣ್ಣನ ಮ್ಯಾನೇಜರ್ 1 ಲಕ್ಷ ಕೊಟ್ರು. ಅದೆಲ್ಲ ಸೇರಿ 1200 ಎಷ್ಟು ಹಾಕಿದ್ರು ನಮ್ಗೆಲ್ರು, ಎಲ್ಲಾರ್ದು ಸೇರಿಸಿ. ಈ ತರದ ಸಹಾಯಗಳು ತುಂಬಾ ಮಾಡಿದ್ರು ನಮ್ಗೆ. ಅವಾಗ ಯಡಿಯೂರಪ್ಪ ಅವ್ರು 3,000 ಕೂಪನ್ ಕೊಟ್ರು. ಆಮೇಲೆ ನಾವು ಸಂಘದಿಂದ 10,000 ಕೊಟ್ವಿ ನಮ್ಮ ಸಂಘಕ್ಕೆ. ಆ ತರ ಮಾಡ್ಕೊಂಡ್ವಿ ನಾವು. ಕಷ್ಟಕ್ಕೆ ಅವು ಬೇಕಲ್ಲ ಸರ್. ನಾನು ಅವಾಗ ಅಧ್ಯಕ್ಷ ನನ್ನ ಸಂಘಕ್ಕೆ. ದಿನ ಕ್ಯಾಂಟರ್ ಮಾಡ್ಕೊಂಡ್ಬಿಟ್ಟಿದ್ದೆ, ಪರ್ಮಿಷನ್ ತಗೊಂಡು ಪೊಲೀಸ್ದು. ಸರ್ ಬೆಳಗ್ಗೆ ಎದ್ದು ಹೋಗ್ಬಿಡ್ತಾ ಇದ್ದೆ ಸರ್. ನೀವು ನಂಬಲ್ಲಿ ಹೇಳಿದ ಕಣ್ಣು ಆಪರೇಷನ್ ಆಗಿತ್ತು, ಆದ್ರೆ ಇವ್ರ ಸಹಾಯ ಆಗ್ಬೇಕಲ್ಲ. 8 ಪಾಯಿಂಟ್ ಮಾಡ್ಕೊಂಡಿದ್ದೆ. ಇವತ್ತು ನೆನ್ಸ್ಕೊಂತಾರ ನಮ್ಮಲ್ಲಿ. ಎಲ್ಲರಿಗೂ ಅಲ್ಲೇ ಇಳಿಸಿ ಬರ್ತಾ ಇದೆ. ಊಟ ಇಲ್ಲ, ಯಾರ್ದೋ ಮನೆಗೆ ಎಲ್ಲೋ 4 ಗಂಟೆಗೆ. ಕರೋನಾ ಅಲ್ಲ, ಅದೇ ಕೆಲಸ ಇಲ್ಲ, ಎಲ್ಲೂ ಅಲ್ಲ ಸರ್, ಎಲ್ಲೂ ಹೋಗ್ಲಿಲ್ಲ ಸರ್. ಲೈಫ್ ಅಲ್ಲೇ ನೋಡಿದ ನಾನು. ರೋಡ್ ಎಲ್ಲ ಫ್ರೀ ಅಲ್ಲ ಅವಾಗ. ಒಂದ್ ನಾಯಿನರಿ ಬಿಟ್ರಿ ಯಾರಿದ್ರು ರೋಡ್ನಾಗೆ ಅಂದಂಗ ಆಗೋಗಿತ್ ಕತೆ. ಪಾಪ ಪೊಲೀಸವ್ರು ಅಷ್ಟೇ, ಎಲ್ಲೆಲ್ಲೂ ನೀರ್ ಸಿಕ್ತಿರ್ಲಿಲ್ಲ ಸರ್. ನಂತರ ಒಂದ್ ಕ್ಯಾಂಟರ್ ಮಾಡ್ಕೊಂಡೋಗಿ ಕೊಟ್ಕೊಂಬಂದ. ಕಣ್ಣೆ ಇನ್ಫೆಕ್ಷನ್ ಆಗೋಯ್ತು. ಗೊತ್ತರ ಹೋದ್ರು ಡಾಕ್ಟರ್ ನನ್ಗೆ ಏನೆಲ್ಲ ಮಾಡ್ತಾರನಪ್ಪ. ವಿಧಿ ಇಲ್ಲ ಪಾಪ, ಹೋಗ್ಬೇಕು ನಾವು. ಅವ್ ನಿಂತು ಓಡಾಡಿ ಮಾಡಿದೆ ಸರ್ ನಾನು. ಸ್ಮರಿಸ್ತಾರೆ ಇವತ್ತು, ಅಣ್ಣ ನೀನ್ ಮಾಡಿದೆ. ಹಂಗೆ ಜನ ಸಪೋರ್ಟ್ ಮಾಡಿದ್ರು ನಮ್ಗೆ. ಅದಕ್ಕೆ ನಾವೆಲ್ಲರೂ ನೆನ್ಸ್ಕೋಬೇಕು. ಯಾರು ಕೊಟ್ರು ಅಥವಾ ಯಾರನ್ನ ಮರ್ತಿದ್ರು ಕೂಡ ಅವ್ರಿಗೂ ಧನ್ಯವಾದಗಳು ಇವತ್ತು ನಾನು ಹೇಳ್ತಾ ಇದ್ದೀನಿ. ಅಂತ ಸಹಾಯ ಮಾಡಿದ್ರು ನಮ್ಗೆ ಕರೋನಾದಲ್ಲಿ. ಮಾಡಿದಕ್ಕೆ ಆಯ್ತು. ಕರೋನಾ ಆದ್ಮೇಲೆ ಸ್ವಲ್ಪ ಹೊಡೆತ ಬಿತ್ತು ಸಿಕ್ಕಾಪಟ್ಟೆ. ಅದಾದ್ಮೇಲೆ ಸರ್ ಇಂಡಸ್ಟ್ರಿ ಫುಲ್ ಹೊಡೆತ ಬಿದ್ದ್ಬಿಡ್ತು ಸರ್. ಅದ್ರ ಮಧ್ಯೆ ಅಣ್ಣ ಹೋಗ್ಬಿಟ್ರು. ಅದ ಹಂಗಾದಾಗ ಹಂಗಾಗೋಯ್ತು ನಮ್ಮ ಮನೆ ಬರ. ಯಾರಿಗೆ ಹೇಳ್ಕೋಬೇಕು. ಈಗ ದರ್ಶನ್ ಸರ್ ಬೇರೆ ಹಿಂಗಾಯ್ತು. ಏನ್ ಮಾಡೋಣ ಸರ್. ಒಳ್ಳೆಯವ್ರಿಗೆ ಹಂಗಾಗ್ತವೆ, ಏನ್ ಮಾಡಕ್ಕಾಗಲ್ಲ. ಬೇಜಾನ್ ಹೆಲ್ಪ್ ಮಾಡಿದ್ರು ದರ್ಶನ್ ಸರ್. ನಾನು ಹೇಳೋದು ಪಾಪ ಮಠ ಮಾನ್ಯಗಳು ಲೋಡ್ ಕೊಟ್ರು. ಕಷ್ಟಕ್ಕೆ ಬಂದವ್ರಿಗೆಲ್ಲ ಸಹಾಯ ಮಾಡಿದ್ರು. ಏನ್ ಮಾಡಕ್ಕಾಗಲ್ಲ, ಯಾವ್ದೋ ಹಿಂಗೆ. ಅದ್ ನಾವೇನು ಹೇಳಕ್ಕಾಗಲ್ಲ, ನಮಗ್ ಗೊತ್ತಿಲ್ಲ. ನಾವು ಅದ್ರ ಬಗ್ಗೆ ಮಾತು ಆಡಬಾರ್ದು. ಹಾಗಾಗಿ ಅವಾಗೆಲ್ಲ ಈ ತರ ಬೆಳೀತಾ ಬಂತು. ಆಮೇಲೆ ಅವಾಗ ನಿದ್ದೆ ಬೇರೆ ಸರ್. ಅವಾಗ ರೀಲ್ ಹೋಗ್ಬೇಕು, ಡೆವಲಪ್ ಮಾಡಿಸ್ಬೇಕು. ಅಲ್ಲಿ ಲ್ಯಾಬು, ಪ್ರಸಾದ್ ಲ್ಯಾಬು, ಕಲರ್ ಲ್ಯಾಬು ಎಲ್ಲ, ಅದ್ರನ್ನೆಲ್ಲ ಪ್ರಿಂಟ್ ಹಾಕ್ಸ್ಬೇಕು. ಆಮೇಲೆ ಪ್ರಿಂಟ್ಗಳು ರೆಡಿ ಆದ್ರೆ ಇವಾಗ ಒಂದ್ 3 ಸಿಟಿ ಅಂದ್ರೆ ಒಂದು 6 ಪ್ರಿಂಟ್ ಅಷ್ಟೇ. ಒಂದು 15 ಥಿಯೇಟರ್ ಹೊಡಿತಿದ್ವಿ, 20-30 ಥಿಯೇಟರ್ ಹಂಗೆ. ಅದ್ರಾಗೇನು ರೀಲ್ ಶಿಫ್ಟಿಂಗು. ಮೊದ್ಲೇ ರೀಲ್ ಇಲ್ಲಿಗೆ, ಆಮೇಲೆ ಅದು ಅಲ್ಲಿಗೆ ಹೋಗ್ಬೇಕು. ಅದು ಈ ಟೈಪ್. ಈಗ 6 ರೀಲ್ 6 ಬಾಕ್ಸ್ ಅಲ್ಲಿ 15 ಥಿಯೇಟರ್. ಹೌದು, ಇನ್ನೂ ಜಾಸ್ತಿನೇ. ಬೆಂಗಳೂರು ಎಷ್ಟಾಗ್ತಿದ್ರು ಅಷ್ಟು ಓಡಿಸ್ತಾ ಇದ್ವಿ. 6, 8 ಈ ತರ. ಅವತ್ ಕೆ ಪಾಡ್ಸನ್ 40 ಪ್ರಿಂಟ್ ಹಾಕ್ಸಿವಿ. ಅದೇ ದೊಡ್ಡದು 40-45 ಪ್ರಿಂಟ್. ಹಂಗೆ ರಾಮ್ ಅವರು ಅಂತಂದ್ರೆ ಸರ್ ಫಿಲಂ ಮೇಕರ್. ಅವತ್ತು ಇವರೆಲ್ಲ ರಾಕ್ ಲೈನ್ ಸರ್ ಇರ್ಬೋದು, ಇವರೆಲ್ಲ ಫಿಲಂ ಮೇಕರ್ಗಳು. ದೇಶಿ ಮೇಡಮ್ ಇದ್ರು ಅವಾಗ. ಹಂಗಾಗಿ ದೊಡ್ಡವ್ರು ಎಂತೆಂಥವ್ರು ಸೈನ್. ವಜ್ರೇಶ್ವರಿ ಅವ್ರು ಮಾಡೋರು ಎಂತೆಂಥ ಸಿನಿಮಾಗಳು ಮಾಡೋರು ಸರ್. ಈಗ ಈಶ್ವರ ಅಣ್ಣ ರವಿ ಸರ್, ಅಯ್ಯೋ ರಾಮ, ಅವ್ರಿಗಂತೂ ಪ್ರಾಣ ಸಿನಿಮಾ. ಅವ್ರ ಮನ್ಸಿಗೆ ಒಪ್ಪೋವರೆಗೂ ಅವ್ರು ಒಪ್ಪಲ್ಲ ಅಂತವ್ರವರೆಲ್ಲ. ಅವರು ನಮ್ಮ ಸರ್, ನಮ್ಮ ರಾಮವ್ರು ಹೆಂಗೆ ಅಂದ್ರೆ ಸರ್, ಇವತ್ತು ಫೈಟ್ ನಡೀತಾ ಇದೆ, ಎಲ್ಲ ಜೀಪ್ ಜಂಪುಗಳು ಸರ್, ಸುಮೋಗಳು ಎಗರಿಸ್ತಾವ್ರೆ ಸರ್. ಎಷ್ಟು ಪ್ರಕಾಶ್ ಅಂತ ಕೇಳು ಸರ್. ಒಂದು 6 ಒಂದು 10 ಆಗಿರುತ್ತೆ ಅನ್ನೋರು. ಸ್ಕ್ರೀನ್ ಅಲ್ಲಿ ಹಂಗೆ ಕಾಣ್ಬೇಕು ಅಂತ ಅವ್ರಿಗೆ ಆಸೆ. ನಮ್ ರಾಮ ಸರ್ ಲಾಕಪ್ ಡೆತ್, ಡಬಲ್ ಡೆಕ್ ಮೇಲೆ ಬೈಕ್ ಎಗರಿಸ್ಬೇಕು. ಅವ್ ಮಾಡಿ ಬಸ್ ಬರೋದು ಗೊತ್ತಲ್ಲ ನಿಮ್ಗೆ. ಥ್ರಿಲ್ಲರ್ ಮಂಜು ಮಾಸ್ಟ್ರು, ಶಿವು ಮತ್ತೆ ರವಿ ಅಂತ ಇಬ್ರು. ನಾವ್ ಮಾಡ್ತೀವಿ ಅಂದ್ರು. ನೋಡಪ್ಪ 40 ಸ್ಪೀಡ್ ಕ್ಯಾಶ್ ರಾಮ್ ಅವ್ರ ಹತ್ರ. ಅವಾಗ ಎಲ್ಲಣ್ಣ 50 ರೂಪಾಯಿ ಡೈಲಿ. ಅವಾಗ ಲಾಕಪ್ ಡೆತ್ ನ ಕೆಲಸ ಮಾಡಿದ್ವಿ. ದಿನ ಕೆಲಸ ಮಾಡೋದು ಅಷ್ಟೇ ನನ್ ಕೆಲಸ. ಅವಾಗ ತುಂಬಾ ಕಷ್ಟ ಬಿದ್ದು ಬಂದೇ ಬಿಡಿ. ಅದೆಲ್ಲ ಹೇಳ್ಕೋಬಾರ್ದು ನಾವು. ಊರಲ್ಲಿ ಹುಲಿ ಇದ್ದಂಗೆ ಇದ್ಬಿಟ್ಟು ಅಲ್ಲೆಲ್ಲ ಇಲ್ಲಿ ಬಂದು ಅದು ಹೇಳ್ಕೊಳಂಗಿಲ್ಲ. ಅವಾಗ ಹಂಗೆ ಇರ್ತಾ ಇದ್ವಿ. ಸೊ ಲಾಕಪ್ ಡೆತ್ ಅಲ್ಲಿ ಡಬಲ್ ಡೆಕ್ ಮೇಲೆ ಬೈಕ್ಗಳು, 2 ಬೈಕ್ 40 ಸ್ಪೀಡಲ್ಲಿ ಹೋಗ್ಬೇಕು ಸರ್. ಜೋರಾಗಿ ಹೋದ್ರೆ ಅಲ್ಲೆಲ್ಲ ಹೋಗಿ ಬಿದ್ದೋತವೆ. ಅಲ್ಲೇ ಇಳಿಬೇಕು. ಅಲ್ಲಿಗೆ 4,000 ಅಟ್ಟೆ ಬಾಕ್ಸ್ ಹಾಕಿ 2,000 ಹಾಸಿಗೆ ಹಾಕಿದೀವಿ. ಅವಾಗೆಲ್ಲ ಹಂಗೆ ರೋಪ್ ಶಾಟ್ ಎಲ್ಲ ಇರ್ಲಿಲ್ಲ ಅವಾಗ. ಏನೇ ಮಾಡಿದ್ರು ಟ್ರಂಪೋಲಿಯಮ್ ಈ ತರ ಒಂದು ಇದಾಕ್ಸಿದೀವಿ. ಅಲ್ಲಿಗೆಲ್ಲ ಬಡಿಸಿ ಎಲ್ಲ ಮಾಡಿ ಟ್ರಂಪೋಲಿಯಂ ಇದೆಲ್ಲ ಮಾಡಿದ್ದಾರೆ. ಹೋಗಿ ಅವ್ರು ಹೇಳಿದಾರೆ ನಿಧಾನಕ್ಕೆ ಹೋಗ್ಬೇಕಾ. ನಮ್ಮ ಇವ್ರೇನ್ ಮಾಡ್ಬಿಟ್ಟು ಹುಡುಗರು ಸ್ಪೀಡ್ 80 ಹೋಗ್ಯಾರ. ಅದು ಹೋಗಿ ಟಾಪ್ ತಗುತ್ತೆ ಟೈರ್. ಹೋದ್ರಿ 20 ಅಡಿ ಮೇಲಕ್ಕೆ. ಮೊದ್ಲೇ ಡಬಲ್ ಡೆಕ್ ಬೇರೆ. ಹಬ್ಬ ಶಿವು ಅಲ್ಲಿಂದಾನೆ ಬಿದ್ದು ಒಂದ್ ಪಾರ್ಕ್ ಅಲ್ಲಿ ಬಿದ್ದು ಬಚಾವ್ಬಿಟ್ರು. ಅವ್ರು 3 ಗೇಟ್ ಆಯ್ತು ಅಷ್ಟೇ. ರವಿ ಅನ್ನೋನು ಬಂದು ಒಂದ್ ಗೇಟ್ ಹೊಡೆದು 5 ಅಡಿ ಮೇಲಕ್ಕೆ ಹೋಗಿ ಬೈಕ್ ಸಮೇತ ಬಂದ್ ಬಿದ್ದಿದ್ದು. ಯಾರು ಸಾಯ್ಲಿಲ್ಲ, ಪುಣ್ಯ. ಹಂಗೆ ಲಾಕಪ್ ಡೆತ್ ಇನ್ಸಿಡೆಂಟ್ ಅದು. ಅಲ್ಲೇ ರಾಮ್ ಅವ್ರು ಕೋಟಿ ರಾಮ ಆಗಿದ್ದು ಹುಡುಗಾಟ. ನಮ್ಮ ರಾಮ ಸರ್
ಅಲ್ಲಿಂದ ಅವರು ಕೋಟಿ ರಾಮ ಆದ್ರು. ಅವಾಗ ನಾನು ಎಷ್ಟು ಅದ್ದಾಡ್ಬಿಟ್ಟೆ. ಅವಾಗ ನಾನೇ ಹಾಸ್ಪಿಟ್ಲಲ್ಲಿ ಇದ್ದಿದ್ದು, ನೋಡ್ಕೊಳಕ್ಕೆಲ್ಲ ನನ್ನೇ ಹಾಕಿದ್ರು ರಾಮ. ನೀವು ಹೌದು. ಆಮೇಲೆ ಯಾರನ್ನೋ ಬೇರೆಯವ್ರನ್ನ ಕಳಿಸಿ ನನ್ನ ಈ ಕಡೆ ಕೆಲ್ಸಕ್ಕೆ ಕರ್ಕೊಂಡ್ರು ತಿರ್ಗಾ. ಹಂಗಾಗಿ ಅವಾಗ ಮಾಡಿದ್ವಿ. ಅದಾಯ್ತಾ. ಬೆಳಿಗ್ಗೆನೆ ಅವತ್ತು ನಡೆದಂತ ಇನ್ಸಿಡೆಂಟ್ಗಳು ಬೆಳಿಗ್ಗೆನೆ. ಇವಾಗ ಮಾಸ್ಮಾದ ಫೈಟ್ ಮಾಸ್ಟರ್ ಅವರಲ್ಲ, ಅವ್ರಿಗೆ ಕೈ ಹರ್ಕೊಂಡು ಹೋಗ್ಬಿಡ್ತು ಜೀಪ್ ಚೇಸಿಂಗ್ ಅಲ್ಲಿ. ಅವ್ರನ್ನ ಕರ್ಕೊಂಡೋಗಿ ಬೋರಿಂಗ್ ಅಲ್ಲಿ ಹಾಕ್ಸ್ಕೊಂಡ್ ಬಂದೇವು ಅಲ್ಲಿಗೆ. ಅದಾದ್ಮೇಲೆ ಈ ಇನ್ಸಿಡೆಂಟ್. ಇದಾದ್ಮೇಲೆ ನಮ್ ಥ್ರಿಲ್ಲರ್ ಮಂಜು ಸರ್ ಅವ್ರ ಅಣ್ಣ ಇದ್ರು, ಗುರುಮೂರ್ತಿ ಅಂತ. ಸಿಮೆಂಟ್ ದಿಂಡುಗಳು ಇರ್ತಾವ ಗೊತ್ತಾ ನಿಮ್ಗೆ, ಪಾರ್ಕಿಂಗ್ ಅಲ್ಲಿ ಹಿಂಗೆ ಚೈನ್ ಹಾಕಿರ್ತಾರೆ. ಊಟ ಮಾಡೋದ್ಮೇಲೆ ಕೂತ್ಕೊಂಡು ಹಿಂಗಂದ್ರು 2 ದಿನ ಬಿದ್ಬಿಡ್ತೀನಿ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾಯ್ತು. ಈ ತರದ್ದು ಒಂದೊಂದು ಸರ್. ಸಿಂಹದ ಮರಿ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಡ್ಕೊ ಬಂದ್ವಾ. ಅಲ್ಲೊಬ್ಬ ಸ್ಟಿಲ್ ಫೋಟೋಗ್ರಾಫರ್ 26 ವರ್ಷ ಸರ್, ಮರಳಲ್ಲಿ ಸಿಗಾಕೊಂಡ್ ಸತ್ತೋಗ್ಬಿಟ್ರು. ಈ ತರದ ಇನ್ಸಿಡೆಂಟ್ಗಳು. ಲೇಡಿ ಕಮಿಷನರ್ ಮಹಾಲಕ್ಷ್ಮಿ ಮೇಡಮ್ ಅವ್ರ ಹೀರೋಯಿನ್, ಅದ್ರಾಗ ಚೇಸಿಂಗ್ ಅಲ್ಲಿ ಅಲ್ಲೊಬ್ಬ ಮುದ್ಕ ಸಿಕ್ಕಾಕೋಬಿಟ್ಟ, ಹಾಸ್ಪಿಟ್ಲಿಗೆ ಸೇರಿಸಿ ಉಳಿಲಿಲ್ಲ ಹೋಗ್ಬಿಟ್ರು. ಅವ್ರಿಗೆಲ್ಲ ದುಡ್ಡು. ರಾಮವ್ರು ಯಾರಿಗೂ ಮೋಸ ಮಾಡ್ಲಿಲ್ಲ ಸರ್ ಪಾಪ, ಎಲ್ಲಾರ್ಗು ಕೊಡೋರು. ಆಮೇಲೆ ಹಾಸ್ಪಿಟ್ಲಿಗೆ ಅಂದ್ರೆ ಇಮಿಡಿಯೇಟ್ ಮೊದ್ಲು ಸೇರ್ಸ್ರಿ ಅನ್ನೋರು. ಹಂಗೆ ಅವಾಗ ಇಂಡಸ್ಟ್ರಿ ಹಂಗಿತ್ತು ಸರ್, ಕೆಲಸ ಹಂಗಿತ್ತು. ಈಗ ಸರ್ ರೋಪ್ ಶಾಟ್ ಎಲ್ಲದಕ್ಕೂ ರೋಪ್ ಹಾಕ್ತಾರೆ, ಎಳಿತಾರೆ. ಅವಾಗ ಅದೆಲ್ಲ ಇಲ್ಲ. ಅವಾಗ ಜಂಪ್ ಹೊಡಿಬೇಕಾ ಟ್ರಂಪೋಲಿಯಂ ಡಗ್ ಡಗ್ ಅಂತ ಹೇಳ್ರ ಮೇಲೆ ಹೋಗಿ ಹಾಸ್ಗೆ ಬಂದು ಬೀಳೋದು. ಇವಾಗ ಪಾಪ ಅವ ಬಹಳ ಕಷ್ಟ ಫೈಟರ್ಗಳು. ಈಗ ಅಟ್ಲೀಸ್ಟ್ ಒಂದು ರೋಪ್ ಗೀಪ್ ಎಲ್ಲ ಹಾಕೊಂಡು ಬೀಳ್ತಾರೆ, ಆಮೇಲೆ ಸೀಸನ್ ರೈಸ್ ಮಾಡ್ತಾರೆ. ಅವಾಗ ಅದೆಲ್ಲ ಇರ್ಲಿಲ್ವಲ್ಲ ಸರ್. ಅದೇ ಅವಾಗ ಅವರೇ ಖುದ್ದು ಮಾಡ್ಬೇಕಾಗಿತ್ತು, ಅವರೇ ಮಾಡ್ಬೇಕಾಗಿತ್ತು. ಈಗಲೂ ಮಾಡ್ತಾರೆ, ಆದ್ರೂ ಈಗ ಇದಿದೆ, ಸೇಫ್ಟಿ ಇದೆ. ಅವಾಗ ಆ ಸೇಫ್ಟಿ ಇರಲಿಲ್ಲ. ಹಂಗಾಗಿ ಇಂಡಸ್ಟ್ರಿ ಅವಾಗಿನ ಇದೆ ಬೇರೆ. ಈಗೆಲ್ಲ ರೀಲ್ ಇಲ್ಲ, ಏನಿಲ್ಲ ಸರ್, ಎಲ್ಲ ಡಿಜಿಟಲ್ ಸರ್. ಅದ್ರ ಲೆಕ್ಕದಲ್ಲಿ ಮೇಕಪ್ ಫಿಲಿಂ ಕಾಸ್ಟ್ ಕಡಿಮೆ ಆಗ್ಬೇಕಲ್ವಾ? ಅವಾಗ ಕಡಿಮೆ, ಇವಾಗ ರೀಲ್ ಮೆಮರಿ ಕಾರ್ಡ್ ಅಲ್ವಾ? ಅಲ್ಲ, ಖರ್ಚು ಜಾಸ್ತಿ ಈಗ ಸರ್. ಈಗ ವಿಜ್ಞಾನ ಬೆಳೀತಾ ಬೆಳೀತಾ ಖರ್ಚು ಜಾಸ್ತಿ ಬರುತ್ತೆ ನಿಮ್ಗೆ. ಅಲ್ಲ ಸರ್, ಅವಾಗ ಎಲ್ಲಿತ್ತು ನಿಮ್ಗೆ ಈ ಸಿಕ್ಕಾಪಟ್ಟೆ ಇದೆಲ್ಲ ನಡ್ಕೊಂಡು ಹಂಗೆ ಮಾಡ್ಬಿಡ್ತಾರೆ. ಹಂಗೇನೆ ಏನ್ ಬೇಕಾದ್ರೆ ಮಾಡ್ತಾರೆ ಇವತ್ತು. CG ವರ್ಕ್ ಅವಾಗ ಇವಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಅವ್ ಜಾಸ್ತಿ ಅಂದ್ರೆ ಮಿಚ್ಚಲ್ ಕ್ಯಾಮ್ರಾ ಅಂತ ಬರೋದು ನಿಮ್ಗೆ. ಡಬಲ್ ಸೀನ್ ಮಾಡ್ಬೇಕಾಯ್ತಲ್ಲ, ಮಿಚ್ಚಲ್ ಕ್ಯಾಮ್ರಾದಾಗ ಮಾಡ್ತಿದ್ದಿದ್ದು. ಮಿಚ್ಚಲ್ ಕ್ಯಾಮ್ರಾ ಅಂತ ಬರೋದು, ಮಡ್ರಾಸ್ ಅಂತ ತರಿಸ್ತಿದ್ವಿ. ಪ್ರತಿಯೊಂದು ಔಟ್ ಆಫ್ ತರಿಸ್ತಾ ಇದ್ದಿದ್ ನಾವು. ಈಗೇನ್ ಸರ್ ಏನ್ ಬೇಕಾದ್ರೆ ಮಾಡ್ಬೋದು. ಅವಾಗ ಕಷ್ಟ ಆಯ್ತು, ಇವಾಗ ಎಲ್ಲ ಮಾಡ್ತಾರೆ. ಹಂಗಾಗಿ ಎಲ್ಲ. ನಮ್ಮಲ್ಲಿ ಶ್ರೀರಾಮ್ ಸಿನಿಮಾ ಎಲ್ಲ ಅಂತ ನಮ್ಮ MS ರಮೇಶ್ ಸಾರು ಮೇನ್ ಒಳ್ಳೆ ಡೈಲಾಗ್ ರೈಟ್ರು. ಅವ್ರು ಓಂ ಪ್ರಕಾಶ್ ಸಾರು, ಶಿವಮಣ್ಯರು, ಮೋಹನ್ ಗಾಂಧಿ ಅವರು ಎಲ್ಲರ ಹತ್ರ ಕೆಲಸ ಮಾಡಿದೀನಿ ಸರ್. ಎಂತೆಂತ ಡೈರೆಕ್ಟರ್ಗಳು ಅವರೆಲ್ಲ ಹೇಳಿ ಒಟ್ಟು ಹೆಚ್ಚು ಕಡಿಮೆ ನಿಮ್ಮ ಎಲ್ಲಾ ಡೈರೆಕ್ಟರ್ ಮಾಡಿದೀನಿ. ಎಲ್ಲ ಹೀರೋಗಳ ಹತ್ರ ಕೆಲಸ ಮಾಡಿದೀನಿ. ಒಳ್ಳೆ ಇದಿದೆ. ನಾವು ಎಲ್ಲರ ಹತ್ರ ಮಾಡ್ಕೊಂಡು ಎಲ್ಲರ ಹತ್ರ ಬಿಹೇವ್ ಮೇನ್. ಅವರೇ ನೋಡಿ ಸರ್, ಒಬ್ಬ ಡೈರೆಕ್ಟ್ರು ಕ್ಯಾಪ್ಟನ್ ಸರ್. ಡೈರೆಕ್ಟರ್ಗಳು ಅಂದ್ರೆ ಸುಮ್ಮನೆ ಅಲ್ಲ, ಎಲ್ಲ ಅವ್ರದ್ದೇ. ಪ್ರೊಡ್ಯೂಸರ್ ಅನ್ನದಾತರು ಪಾಪ, ಅವ್ರು ಎಲ್ಲಿ ತತ್ತಾರೋ ಏನ್ ಮಾಡ್ತಾರೋ, ನಮ್ ಕೆಲಸ ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ ಅಲ್ವಾ. ಹಂಗಾಗಿ ಎಲ್ಲ ಇದೆ. ಅವಾಗೆಲ್ಲ ಅವಾಗ ಹಂಗಿದ್ರು ಸಹ ಪ್ರೊಡ್ಯೂಸರ್ಗಳು. ಈಗೆಲ್ಲ ಸ್ವಲ್ಪ ಕೆಲವ್ರು ಕಷ್ಟ, ದುಡ್ಡುಗಳು ಸರಿಯಾಗಿ ಬರ್ತಾ ಇಲ್ಲ ಕೆಲವು ಕಡೆ. ಏನ್ ಮಾಡೋದು, ನಾವೇನೋ ಮಾಡಂಗೆ ವಸೂಲು ಮಾಡ್ಕೊಂಡು ಕೆಲಸಗಳು ಮಾಡ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ಆಗಿದೆ. ಇಂಡಸ್ಟ್ರಿ ತುಂಬಾ ಕಷ್ಟ ಬಂದಿದೆ. ತುಂಬಾ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬರ್ತಾ ಇಲ್ಲ ಸರ್. ಯಾರಾದ್ರೆ ನೀವು ನಾವು 10 ರೂಪಾಯಿ ಖರ್ಚು ಮಾಡ್ಲಿ, 8 ರೂಪಾಯಿನ ಬಂದ್ರೆ ಒಂದ್ ಧೈರ್ಯ ಸರ್. 9 ಹೊರಟೋದು 1 ರೂಪಾಯಿ ಬಂದ್ರೆ ಏನ್ ಪ್ರಯೋಜನ ಸರ್. ಆ ತರ ಇದೆ ಪರಿಸ್ಥಿತಿ. ಎಲ್ಲ ಚೆನ್ನಾಗಿದೆ, ಏನ್ ಮಾಡೋದು, ಏನ್ ನಡೀತಾ ಇದೆ. ಈಗಿರೋದ್ರಿಗೆ ಗಣೇಶ್ ಅವರು, ಶಿವಣ್ಣವರು ಮೇನ್ ಸರ್. ಈಗ ಬಿಟ್ರೆ ಗಣೇಶ್ ಅವರು ಒಂದೇ ಸ್ವಲ್ಪ ಬಿಜಿ ಅವ್ರೆ. ವಿಜಯ್ ಮಾಡ್ತಾರೆ, ವಿಜಯ್ ನಮ್ಮ ದುನಿಯಾ ವಿಜಯ್ ಅವರು ನಡೀತಾ ಇವೆ. ಹಾಗಾಗಿ ಏನೋ ಒಂದಷ್ಟು ಕೆಲ್ಸಗಳು ಸಿಗ್ತಾ ಇವೆ, ಮಾಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ ನಮ್ ಲೂಸ್ ಮಾದೊಂದು ಮಾಡಿದೆ, ನಂದಾನಂದಿತ ಯಕ್ಷ ಅವೆಲ್ಲ. ಸೊ ಆಲ್ಮೋಸ್ಟ್ ಆಲ್ ಎಲ್ಲಾ ಜೊತೆ ಎಲ್ಲಾ ಸ್ಟಾರ್ಗಳದ್ದು ಪ್ರೊಡಕ್ಷನ್ ಮ್ಯಾನೇಜರ್ ಮಾಡಿದೀರಾ? ಮ್ಯಾನೇಜರ್ ಆಗು ಮಾಡಿದೀನಿ, ಆಕ್ಟ್ ಮಾಡಿದೀನಿ. ಆಕ್ಟ್ ಮಾಡಿದಿರ ಜೊತೆಗೆ. ಎಲ್ಲಾರು ಪಾಪ ಎಲ್ಲ ಒಳ್ಳೆ ಇವ್ರಿದು ಬಿಡಿ ಸರ್. ಎಲ್ಲಾರ ಜೊತೆ ನಿಮ್ದು ಸಂಬಂಧ ಚೆನ್ನಾಗಿದೆ. ಇವತ್ತು ಹಂಗೆ ಮಾತಾಡಿಸ್ತಾರೆ, ನಾವು ಹಂಗೆ. ನಮಗೂ ಅದೇ ಗೌರವ ಇದೆ ಅವ್ರ ಮೇಲೆಲ್ಲ. ಇವತ್ತು ಅಂಥದ್ದೇನಿಲ್ಲ, ಅಷ್ಟೇ. ಇನ್ನೇನಿದೆ ಸರ್. ಸರ್, ಈ ನಿಮ್ಮ ಬಿಜಿ ಶೆಡ್ಯೂಲ್ ಅಲ್ಲೂ ನಮ್ಮ ಚಾನಲ್ಗೋಸ್ಕರ ಟೈಮ್ ಕೊಟ್ಟು ನೀವು ನಿಮ್ಮ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ತೆ.